Yes, everyone, my voice is audible. Okay. So next is classification of circuit breaker. First one, air blast circuit breaker. Okay. So in air blast circuit breaker, so what are all the important points? First, okay now, air pressure. ನೋಡಿ first one, air pressure ಎಷ್ಟಿರುತ್ತೆ? Air pressure will be 30 kg per centimeter square. 30 kg per centimeter square. Okay, second one, resistance switching is mostly employed in air blast circuit breaker. Resistance switching na ಇಲ್ಲೇ ಎಂಪ್ಲಾಯ್ ಮಾಡೋದು ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ಸ್ಗೆ. ಐ ವಿಲ್ ಎಕ್ಸ್ಪ್ಲೈನ್ ಇಟ್ ರೆಸಿಸ್ಟೆನ್ಸ್ ಸ್ವಿಚಿಂಗ್. ಓಕೆ, these are preferred for repeated and repeated and repeated and high speed operations. High speed operations. Okay, next is oil blast circuit breakers. Second one. ಸೊ ಇಷ್ಟೇ ಪಾಯಿಂಟ್ಸೇ ಸಾಕು, ಇಷ್ಟೆಲ್ಲ ಕ್ವಶನ್ಸ್ ಬರೋದು ಆಯಿಲ್ ಪ್ಲಸ್ ಸಿ ಬಿಸ್. ಸೊ ಇದರಲ್ಲಿ ಎರಡಿದೆ, ಮಿನಿಮಮ್ ಆಯಿಲ್, ಬಲ್ಕ್ ಆಯಿಲ್. ಸೊ ಮಿನಿಮಮ್ ಆಯಿಲ್ 11 to 132 ಕಿಲೋ ಕೆ ವಿವರೆಗೂ ನಾವು ಯೂಸ್ ಮಾಡ್ತೀವಿ. ಬಲ್ಕ್ ಆಯಿಲ್, ಸೊ ಇಟ್ ಈಸ್ ವೆರಿ ಲೆಸ್, 66 kV. ಓಕೆ, ಸೊ ಇಲ್ಲಿ ಇದೊಂದು ಬಿಟ್ಟಿದ್ದೀನಿ, ಎ ಬಿ ಸಿ ಬಿಸ್ ಆರ್ ಸೂಟಬಲ್ ಫಾರ್ 400 kV and above. 400 kV and above. Okay. So ನೋಡಿ, ಟ್ರಾನ್ಸ್ಫಾರ್ಮರ್ ಆಯಿಲ್ ಇನ್ OCBs has two applications. Okay, ಆಯಿಲ್ ಬ್ಲಾಸ್ಟ್ CBs ಅಲ್ಲಿ ಯಾವ್ದು ಯೂಸ್ ಮಾಡೋದು? ಟ್ರಾನ್ಸ್ಫಾರ್ಮರ್ ಆಯಿಲ್. Okay, ಟ್ರಾನ್ಸ್ಫಾರ್ಮರ್ ಆಯಿಲ್. Okay, ಸೊ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಎಷ್ಟಪ್ಪ ಇರುತ್ತೆ ಇದರಲ್ಲಿ? ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ 50 kV per centimeter. Okay, next is oil is used for both cooling as well as arc interruption. Okay, both cooling as well as arc interruption. Okay, next is SF6 circuit breakers. SF6 has 3 to 5 times better than air.
ಆಮೇಲೆ ಇದ್ರ ಪ್ರೆಷರ್ ಇಂಪಾರ್ಟೆಂಟ್, ಎಷ್ಟಪ್ SF6 ಗ್ಯಾಸ್ ಪ್ರೆಷರ್ ಎಷ್ಟಿರುತ್ತೆ ಅಂತ. ಆರ್ಕ್ ಇಂಟ್ರಪ್ಷನ್ ಎರಡಕ್ಕೂ ಯೂಸ್ ಮಾಡ್ತೀವಿ, ಕೂಲಿಂಗ್ ಮೀಡಿಯಂ ಮತ್ತೆ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ಕರಿತೀವಿ. ಕೂಲಿಂಗ್ ಆಸ್ ವೆಲ್ ಆಸ್ ಆರ್ಕ್ ಇಂಟ್ರಪ್ಷನ್ ಮತ್ತೆ ಇನ್ಸುಲೇಷನ್ಗೂ ಯೂಸ್ ಮಾಡ್ತೀವಿ. ಓಕೆನಾ. ಅಂಡ್ ಇನ್ಸುಲೇಷನ್ ಅಂದ್ರೆ ಅದೇ ಡೈಎಲೆಕ್ಟ್ರಿಕ್ ಮೀಡಿಯಂ ಅಂತ ಜಾಸ್ತಿ ಇದ್ರೆ ಇನ್ಸುಲೇಷನ್ ಆಗುತ್ತೆ. ಓಕೆ, ಇದೊಂದು ಪಾಯಿಂಟ್ ಬರ್ಕೊಂಡ್ಬಿಡಿ. ಅಂಡ್ ಇನ್ಸುಲೇಷನ್ ಆಲ್ಸೋ. SF6 gas has electronegativity property, ಇದೊಂದಿದೆ. SF6 gas has electronegativity property, ಇದೊಂದು ಮೋಸ್ಟ್ ಇಂಪಾರ್ಟೆಂಟ್. Okay, so next is SF6 gas is maintained at 14 kg per centimeter pressure. Centimeter square pressure. ಇದೊಂದು ಇಂಪಾರ್ಟೆಂಟ್. ಓಕೆ, these are suitable for these are suitable for 11 kV to 220 kV ರೇಟಿಂಗ್ಸ್ ಅಷ್ಟೇ. ಓಕೆ, ಸೊ ಅದಾದ್ಮೇಲೆ ಇದರಲ್ಲಿ ಮೋಸ್ಟ್ ಪಾಪ್ಯುಲರ್ CB ಯಾವುದು ಅಂದ್ರೆ SF6. ಮೋಸ್ಟ್ ಪಾಪ್ಯುಲರ್ ಟೈಪ್ ಆಫ್ ಸರ್ಕ್ಯೂಟ್ ಬ್ರೇಕರ್ ಈಸ್ SF6. ನೆಕ್ಸ್ಟ್ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್. ಮ್ಯೂಟ್ ಮಾಡಿ, ಏನಾದರೂ ಕೇಳಬೇಕಂದ್ರೆ ಮಾತ್ರ ಇದು ಮಾಡಿ. ಓಕೆ, ದ ವ್ಯಾಕ್ಯೂಮ್ ಪ್ರೆಷರ್ ಈಸ್ ಯೆಲ್ಲೋ ಕಲರ್ ಅಂತ ಏನಿಲ್ಲ ಕಣ, ಅದೇನು ಲೈಟ್ ವೈಲೆಟ್ ಅಂತ ಏನೋ ಇದೆ, ಅದು ಬೇಡ. ಓಕೆನಾ, ಎಲ್ಲೋ ಕೇಳಿಲ್ಲ. ಸೊ ಇಲ್ಲಿ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಅಂದ್ರೆ 10 to the power of -8 to 10 to the power of -6 ಟಾರ್ ಅಂತ ಹೇಳ್ತೀವಿ, TORR. ಸೊ ಇದೊಂದು ಇಂಪಾರ್ಟೆಂಟು. ಸೊ ಅದಾದ್ಮೇಲೆ these are suitable for 11 kV ಅಷ್ಟೇ. ತುಂಬಾ ಲೋ ಅಂದ್ರೆ ಇದೆ. ಓಕೆ, these are suitable for 11 kV. ಆಮೇಲೆ ಇನ್ನೊಂದೇ ಒಂದಿದೆ, ಕೆಪಾಸಿಟರ್ ಸ್ವಿಚಿಂಗ್ ಅಂತ ಇದರಲ್ಲಿ ಯೂಸ್ ಮಾಡ್ತಾರೆ. ಸೊ ಇಷ್ಟು ಸರ್ಕ್ಯೂಟ್ ಬ್ರೇಕರ್ಸ್ ಬಗ್ಗೆ. ಓಕೆ, ಸೊ ಇಷ್ಟು ಬಿಟ್ರೆ ಬೇರೆ ಏನು ಕೇಳಲ್ಲ. ಆಮೇಲೆ ಇನ್ನೊಂದು ಕೇಳಿಸ್ಕೊಳ್ಳಿ. ಸೊ ಇದರಲ್ಲಿ ಮೋಸ್ಟ್ಲಿ ಏನಪ್ಪ ಅಂತಂದ್ರೆ ಯಾವುದರಲ್ಲಿ ಫಾರ್ ಲೋಯರ್ ರೇಟಿಂಗ್ ಇಲ್ಲಿ ನಾವು ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಅಂತ, ದಯವಿಟ್ಟು ಯಾರು ಮ್ಯೂಟ್ ಮಾಡಿ, ಯಾರಂತ ಗೊತ್ತಾಗ್ತಿಲ್ಲ, ಇದು ತುಂಬಾ ಡಿಸ್ಟರ್ಬೆನ್ಸ್ ಇದೆ. ರೆಕಾರ್ಡ್ ಮಾಡ್ತಾ ಇದ್ದೀನಿ, ಅದು ಹಂಗೆ ಬಂದ್ಬಿಡುತ್ತೆ. ಎಸ್, ನೀವು ಆನ್ ಮಾಡಿದವ್ರು ಮ್ಯೂಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಇಲ್ಲಿ ಸೊ
ಲೋಯೆಸ್ಟ್ ವೋಲ್ಟೇಜ್ ರೇಂಜ್ಗೆ ಯಾವ ಸರ್ಕ್ಯೂಟ್ ಬ್ರೇಕರ್ ಯೂಸ್ ಮಾಡ್ತೀರಾ? ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್. ಓಕೆ, ಸೊ ಇಷ್ಟೇ ನಿಮ್ ಸಿಲೆಬಸ್ ಅಲ್ಲಿ ಇರೋದು. ಓಕೆನಾ? ಇನ್ನೊಂದಿದೆ ಏರ್ ಸರ್ಕ್ಯೂಟ್ ಬ್ರೇಕರ್ ಅಂತ, ಕೇಳಿಸ್ಕೊಳ್ಳಿ, ಏರ್ ಸರ್ಕ್ಯೂಟ್ ಬ್ರೇಕರ್ ಅಂತ. ಸೊ ಇನ್ ಯುವರ್ ಆಪ್ಷನ್, ಇಫ್ ಏರ್ ಸರ್ಕ್ಯೂಟ್ ಬ್ರೇಕರ್ ಇಸ್ ದೇರ್, ಡೋಂಟ್ ಪುಟ್ ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್, ಸೊ ಯೂಸ್ ಏರ್ ಸರ್ಕ್ಯೂಟ್ ಬ್ರೇಕರ್. ಕೇಳಿಸ್ತಲ್ಲ? ಓಕೆ, ಸೊ ಇಲ್ಲಿ ಕೇಳಿಸ್ಕೊಳ್ಳಿ, ದ ಸರ್ಕ್ಯೂಟ್ ಬ್ರೇಕರ್ ಕ್ವಶನ್ ಅಥವಾ ನೋಟ್ ಅಂತ ಬರ್ಕೊಳ್ಳಿ ಸಾಕು. The circuit breaker note I will write here only. The CB used for lower voltage rating is air circuit breaker. Air blast ಬೇರೆ, air circuit breaker ಬೇರೆ. Okay, if say air circuit breaker is there, you put it air circuit breaker. ಏರ್ ಬ್ಲಾಸ್ಟ್ ಇದ್ರೂ ಹಾಕಕ್ ಹೋಗ್ಬೇಡಿ. ವ್ಯಾಕ್ಯೂಮ್ ಇದ್ರೆ ದಟ್ ಒನ್ ಈಸ್ ಅಮಾಂಗ್ ದೀಸ್ 4, 1 2 3 4 ಅಮಾಂಗ್ ದೀಸ್ 4 ವ್ಯಾಕ್ಯೂಮ್. ಓಕೆ, ಸೊ ಇಲ್ಲಿ ಏರ್ ಸರ್ಕ್ಯೂಟ್ ಬ್ರೇಕರ್ ಕೊಟ್ರೆ ಏರ್ ಇಸ್ ದ ಲೋಯೆಸ್ಟ್. ಗೆಟಿಂಗ್? ಏರ್ ಇಸ್ ದ ಲೋಯೆಸ್ಟ್, ನೆನ್ಪಿಟ್ಕೊಂಡಿರಿ. ಸೊ ವ್ಯಾಕ್ಯೂಮ್ ಪ್ರೆಷರ್ ಎಷ್ಟಪ್ಪ? 10 to the power of -8 to 10 to the power of -6 ಸ್ಟಾರ್. ಓಕೆ, ದೀಸ್ ಆರ್ ಸೂಟಬಲ್ ಓನ್ಲಿ ಫಾರ್ 11 kV. ಓಕೆ, ಅದಾದ್ಮೇಲೆ ಹಂಗೆ ಮೇಲ್ಗಡೆ ಬನ್ನಿ. SF6 ಅಂದ್ರೆ ಏನೇನು? ಫಸ್ಟ್ ಥಿಂಗ್, ಮೋಸ್ಟ್ ಪಾಪ್ಯುಲರ್ ಸರ್ಕ್ಯೂಟ್ ಬ್ರೇಕರ್ ಅಂದ್ರೆ ಯಾವುದು? SF6. ಓಕೆ, ಸೊ ನೆಕ್ಸ್ಟ್ ಯಾವ್ದಕ್ ಸೂಟಬಲ್ ಇದು? ದೀಸ್ ಆರ್ ಸೂಟಬಲ್ ಫಾರ್ 11 kV to 220 kV. ಹೈ ರೇಟಿಂಗ್ ಯಾವ್ದಕ್ ಸೂಟಬಲ್ ಅಂತಂದ್ರೆ, ಕೇಳಿಸ್ಕೊಳ್ಳಿ, ಹೈ ರೇಟಿಂಗ್ ಯಾವ್ದಪ್ಪ ಅಂತಂದ್ರೆ ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್. ಓಕೆ, ಏರ್ ಬ್ಲಾಸ್ಟ್ ಸರ್ಕ್ಯೂಟ್ ಬ್ರೇಕರ್ ವಿಲ್ ಬಿ ಯೂಸ್ಡ್ ಅಪ್ ಟು 400 kV. ಓಕೆ, ABCDC ಆರ್ ಯೂಸ್ಡ್ ಫಾರ್ ಅಪ್ ಟು 400 kV. ಬೇರೆ ಯಾವ ಸರ್ಕ್ಯೂಟ್ ಬ್ರೇಕರ್ 400 kV ವರೆಗೂ ನಾವು ಯೂಸ್ ಮಾಡಲ್ಲ. ಸೊ ಅದಾದ್ಮೇಲೆ ಪ್ರೆಷರ್, ಏರ್ ಪ್ರೆಷರ್. ಓಕೆ, ಇದೊಂದು ಇಂಪಾರ್ಟೆಂಟ್. ಇಲ್ಲಿ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಎನಿವೇ ಯು ನೋ. ಓಕೆ, ಅದಾದ್ಮೇಲೆ SF6 ಪ್ರೆಷರ್, ಅದಾದ್ಮೇಲೆ ವ್ಯಾಕ್ಯೂಮ್ ಪ್ರೆಷರ್. ಸೊ ಇಷ್ಟು ಇಂಪಾರ್ಟೆಂಟ್. ರೇಟಿಂಗ್, ವ್ಯಾಕ್ಯೂಮ್ ಪ್ರೆಷರ್, SF6 ಪ್ರೆಷರ್, ದೀಸ್ ಆರ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ಸ್. ಓಕೆ, ಇಷ್ಟು ನೆನ್ಪಿಟ್ಕೊಂಡ್ರೆ ಸಾಕು ಸರ್ಕ್ಯೂಟ್ ಬ್ರೇಕರ್ಸ್ ಅಲ್ಲಿ ನೀವು. ಓಕೆ, ಎಸ್. ಹೈಯೆಸ್ಟ್ ನಾಯ್ಸ್ ವ್ಯಾಕ್ಯೂಮ್ ಕಣ, ಹೈಯೆಸ್ಟ್ ನಾಯ್ಸ್ ವ್ಯಾಕ್ಯೂಮ್. ಓಕೆ, ವ್ಯಾಕ್ಯೂಮ್ ಸರ್ಕ್ಯೂಟ್ ಬ್ರೇಕರ್ ಓಪನ್ ಆಯ್ತು ಅಂತಂದ್ರೆ ತುಂಬಾ ರಿಮೋಟ್ಲಿ ಯೂಸ್ ಮಾಡೋ ಸರ್ಕ್ಯೂಟ್ ಬ್ರೇಕರ್ ಯಾವುದು ಅಂದ್ರೆ ವ್ಯಾಕ್ಯೂಮ್. ಕೇಳಿಸ್ಕೊಳ್ಳಿ. ಸೊ ದೀಸ್ ಸರ್ಕ್ಯೂಟ್ ಬ್ರೇಕರ್ ಯೂಸ್ಡ್ ರಿಮೋಟ್ಲಿ. ಏನಕ್ಕೆ ಅಂದ್ರೆ ಅದೇ ರೀಸನ್ಗೆ, ಅಂದ್ರೆ ಯಾರು ಇಲ್ದೇ ಇರೋ ಪ್ಲೇಸ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅದೇ ರೀಸನ್ಗೋಸ್ಕರ. Yes, completed. ಓಕೆ, ಸೊ ಇಷ್ಟು ಸರ್ಕ್ಯೂಟ್ ಬ್ರೇಕರ್ಸ್ ಬಗ್ಗೆ. ಇಟ್ಸ್ ಆಲ್ ಮೋರ್ ದೆನ್ ಎನಫ್. ಓಕೆ, ಜಾಸ್ತಿ ಬೇಡ, ಇದಕ್ಕಿಂತ ಜಾಸ್ತಿ ಬೇಡ ನಿಮ್ಗೆ. ಓಕೆ, ಎಸ್. ಸೊ ಅದಾದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬಂದು ರಿಲೇ. ಏನ್ ರಿಲೇ ಅಂದ್ರೆ? ಓಕೆ, ಇಟ್ ಈಸ್ ಎ ಸೆನ್ಸಿಂಗ್, ದಟ್ಸ್ ಆಲ್. ರಿಲೇಸ್ ಅಲ್ಲೂ ಅಷ್ಟೇ ತುಂಬಾ ಕ್ಲಾಸಿಫಿಕೇಶನ್ಸ್ ಇದೆ. ಓಕೆ, ಸೊ ನಿಮ್ ಕ್ಲಾಸಿಫಿಕೇಶನ್ ಮೇಜರ್ ಆಗಿ ಕ್ವಶನ್ಸ್ ಏನ್ ಕೇಳ್ತಾರೆ ಅಷ್ಟು ಮಾತ್ರ ತಿಳ್ಕೊಂಬಿಡೋಣ ಸಾಕು. ಓಕೆ, ರಿಲೇಸ್, it is a protective device. Yes, if
fault occurs, it senses the fault and opens the circuit breaker. Opens the CB. ಯಾರಿದು? ಯಾರೋ ವಿ ಅಂತ ಬರ್ತಾ ಇದೆ. ಎಸ್, ಮ್ಯೂಟ್ ಮಾಡ್ಕೊಳ್ಳಿ. ಏನಕ್ಕೆ ಅನ್ಮ್ಯೂಟ್ ಮಾಡ್ತೀರಾ? ಯಾರು ಕೇಳ್ಬೇಕಂದ್ರೆ ಕೇಳ್ಬಿಟ್ಟು ಹಾಕೊಳ್ಳಿ, ಓಕೆನಾ? ಎಸ್, ಕ್ಲಾಸಿಫಿಕೇಶನ್ ಬಂದು ಕ್ಲಾಸಿಫಿಕೇಶನ್ ತುಂಬಾ ಇದೆ ಇದರಲ್ಲಿ. ಓಕೆ, ಎಸ್. ಸೊ ಏನೇನು ಕ್ಲಾಸಿಫಿಕೇಶನ್ ಇದೆ? ಪ್ರಿನ್ಸಿಪಲ್ ಆಫ್ ಆಪರೇಷನ್ ಮೇಲೆ, ಪ್ರಿನ್ಸಿಪಲ್ ಆಫ್ ಆಪರೇಷನ್ ಮೇಲೆ ಯಾವ ಏನೇನು ರಿಲೇಸ್ ಕ್ಲಾಸಿಫೈ ಮಾಡಿದ್ದಾರೆ. ಸೊ ಬೇಸ್ಡ್ ಆನ್ ಪ್ರಿನ್ಸಿಪಲ್ ಆಫ್ ಆಪರೇಷನ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ರಿಲೇಸ್, ಸೊ ಅದಾದ್ಮೇಲೆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ರಿಲೇಸ್, ಸೊ ಅದಾದ್ಮೇಲೆ ಇಂಡಕ್ಷನ್ ರಿಲೇಸ್, ಓಕೆ. ಆಫ್ಟರ್ ದಟ್ thermal relays, so static relays, gas operated relays, okay, istu only on the principle of operation. So next classification is application. So application basically ಏನೇನ್ ರಿಲೇಸ್ ಇದೆ? Okay, ಓವರ್ ಕರೆಂಟ್, ಬೋರ್ಡ್ ಬ್ಲರ್ ಆಗಿದೆಯಾ? ನೀವು ಒಬ್ಬರಿಗೆ ಅನ್ಸುತ್ತೆ. ಲಾಗೌಟ್ ಅಂಡ್ ಲಾಗಿನ್ ಅಷ್ಟೇ. ಓಕೆ, ಒಂದ್ಸತಿ ಲಾಗೌಟ್ ಆಗಿ ಲಾಗಿನ್ ಆಗಮ್ಮ, ಸರಿ ಹೋಗುತ್ತೆ. ಅಪ್ಲಿಕೇಶನ್ ವೈಸ್ ಓವರ್ ಕರೆಂಟ್, ಆಮೇಲೆ ರಿವರ್ಸ್ ಪವರ್, ಓವರ್ ಕರೆಂಟ್ ಡೈರೆಕ್ಷನಲ್. ಇದರಲ್ಲಿ ಏನೇನು ನೆನ್ಪಿಟ್ಕೋಬೇಕು ಅಂತ ಹೇಳ್ತೀನಿ ನಾನು, ಆಮೇಲೆ ಜಸ್ಟ್ ಕಾಪಿ ಮಾಡ್ಕೊಳ್ಳಿ, ನೆಕ್ಸ್ಟ್ ನಿಮ್ಗೆ ಬೇಕಾಗುತ್ತೆ. ಓವರ್ ಕರೆಂಟ್ ಡೈರೆಕ್ಷನಲ್, okay. So next is differential, okay. Next is distance, so after that over voltage, over flux. Okay, so next is based on equipment, ಆಮೇಲೆ ಟೈಮ್ ಆಫ್ ಆಪರೇಷನ್. ಓಕೆ, ಟೈಮ್ ಆಫ್ ಆಪರೇಷನ್ ಇದೆಲ್ಲ ನಿಮ್ಮ ಸಿಲೆಬಸ್ ಅಲ್ಲಿ ಇದೆ. ಟೈಮ್ ಆಫ್ ಆಪರೇಷನ್ ಮೇಲೆ, ಸೊ ಇನ್ಸ್ಟೆಂಟ್ ಆಗಿ ಆಪರೇಟ್ ಆಗೋದು, ಇನ್ಸ್ಟಂಟೇನಿಯಸ್ ರಿಲೇಸ್ ಅಂತ ಹೇಳ್ತೀವಿ. Relays. So next is definite minimum time relay, ಸೊ ಅದಾದ್ಮೇಲೆ ಕೇಳಿಸ್ಕೊಳ್ಳಿ, ಇನ್ವರ್ಸ್ IDMT, ಇನ್ವರ್ಸ್ ಡೆಫಿನೆಟ್ ಮಿನಿಮಮ್ ಟೈಮ್ ರಿಲೇ ಅಂತ. ಓಕೆ, ಸೊ ಇಲ್ಲಿ ಇದಾದ್ಮೇಲೆ ಇನ್ನೊಂದೇ ಒಂದು ಕ್ಲಾಸಿಫಿಕೇಶನ್ ಇದೆ, equipment protection. I will write here equipment protection. ಸೊ ನಾವು ಪವರ್ ಸಿಸ್ಟಮ್ ಅಲ್ಲಿ ಏನೇನು ಎಕ್ವಿಪ್ಮೆಂಟ್ ಪ್ರೊಟೆಕ್ಟ್ ಮಾಡ್ತೀವೋ ಅದಕ್ಕೆಲ್ಲ ರಿಲೇ ಇದೆ.
ಜನರೇಟರ್, ಟ್ರಾನ್ಸ್ಫಾರ್ಮರ್, ಬಸ್ ಬಾರ್, ಫೀಡರ್, ಇದೆಲ್ಲ ಗೊತ್ತಿರೋದು ನಿಮಗೆ. ಜನರೇಟರ್, ಟ್ರಾನ್ಸ್ಫಾರ್ಮರ್, ನೆಕ್ಸ್ಟ್ ಬಸ್ ಬಾರ್, ಸೊ ಅದಾದ್ಮೇಲೆ ಫೀಡರ್. ಸೊ ಇದಕ್ಕೆಲ್ಲ ಪ್ರೊಟೆಕ್ಷನ್ಗೆ ಏನೇನು ರಿಲೇಸ್ ಯೂಸ್ ಮಾಡ್ತೀವಿ ಅಂತ, ಓಕೆನಾ. ಇದರಲ್ಲಿ ನಿಮಗೆ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಏನ್ ರೌಂಡ್ ಅಪ್ ಮಾಡ್ತೀನೋ ಒಂದು ನೋಡ್ಕೊಳ್ಳಿ. ಥರ್ಮಲ್ ರಿಲೇಸ್ ಎಲ್ಲಿ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ, ಕೂಲಿಂಗ್ ಸಿಸ್ಟಮ್ ಫೇಲ್ಯೂರ್ ಆದಾಗ ಥರ್ಮಲ್ ರಿಲೇಸ್ನ ಯೂಸ್ ಮಾಡ್ತೀವಿ. ಕೂಲಿಂಗ್ ಸಿಸ್ಟಮ್ ಫೇಲ್ಯೂರ್, ಕೂಲಿಂಗ್ ಸಿಸ್ಟಮ್ ಫೇಲ್ಯೂರ್, ಓಕೆ. ಆಮೇಲೆ ಗ್ಯಾಸ್ ಆಪರೇಟೆಡ್ ರಿಲೇ ಯಾವ್ದಪ್ಪ, ತುಂಬಾ ನೀವು ತಿಳ್ಕೊಂಡಿದ್ದೀರಾ, ತುಂಬಾ ಕಡೆ ಬಂದಿದೆ. ಯಾವ್ದಿದು, ಬಕಲ್ಸ್ ರಿಲೇ, ಓಕೆ, ಬಕಲ್ಸ್ ರಿಲೇ. ಸೊ ಗ್ಯಾಸ್ ಆಪರೇಟೆಡ್ ರಿಲೇ ಅದು. ಸೊ ಎಲ್ಲಿ ಯೂಸ್ ಮಾಡ್ತೀವಿ ಅದನ್ನ, ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಯೂಸ್ ಮಾಡ್ತೀವಿ, ಓಕೆ. ಸೊ ಇಲ್ಲಿ ನಿಮ್ಗೆ ಈ ಡಿಸ್ಟೆನ್ಸ್ ರಿಲೇಸ್ಗೆ ಏನ್ ಡಿಸ್ಟೆನ್ಸ್ ರಿಲೇಸ್ ಯಾವ್ದಪ್ಪ ಅಂತಂದ್ರೆ ಇಂಪಿಡೆನ್ಸ್ ರಿಲೇಸ್. ಇದೊಂದ್ಸತಿ ಬಿಟ್ಟು ಕೊಟ್ಟಿದ್ದಾರೆ, ಇಂಪಿಡೆನ್ಸ್ ರಿಲೇಸ್, ಇಂಪಿಡೆನ್ಸ್ ರಿಲೇ ಇಷ್ಟು. ಫಾಸ್ಟೆಸ್ಟ್ ರಿಲೇ ಯಾವ್ದಪ್ಪ ಟೋಟಲ್ ಇದರಲ್ಲಿ, ಓಕೆ. ತುಂಬಾ ಫಾಸ್ಟೆಸ್ಟ್ ರಿಲೇ, ಓಕೆ. ಒಂದು ನೋಟ್ ಹಾಕ್ಬಿಡ್ತೀನಿ, ಆ ನೋಟಲ್ಲಿ ಇರೋದೇ ಕ್ವಶನ್ಸ್ ಸೊ ಒಂದು ನೋಟ್ ಬರ್ದ್ಬಿಡ್ತೀನಿ ಇಲ್ಲಿ. ಶಾಲ್ ಐ ರೈಟ್ ಹಿಯರ್? ಓಕೆ, ಐ ವಿಲ್ ರೈಟ್ ಹಿಯರ್. ತುಂಬಾ ಈ ನೋಟಲ್ಲೇ ಕ್ವಶನ್ಸ್ ಬರುತ್ತೆ, ಇಷ್ಟು ಮತ್ತೆ ಆ ನೋಟ್, ಓಕೆ. ಯಾವುದು? ಸೊ ನಿಮ್ಗೆ ಎಲೆಕ್ಟ್ರೋ ಮ್ಯಾಗ್ನೆಟಿಕಲ್ಲಿ 2 ಟೈಪ್ಸ್ ಇದೆ, ಒಂದು ಅಟ್ರಾಕ್ಷನ್ ಮತ್ತೆ ಇಂಡಕ್ಷನ್ ಟೈಪ್. ಇಲ್ಲಿ ಕೇಳಿಸ್ಕೊಳ್ಳಿ. ಫಸ್ಟ್ ಒನ್ ಅಟ್ರಾಕ್ಷನ್ ಟೈಪ್ ನ ನಾವು AC ಮತ್ತೆ DC ಎರಡಕ್ಕೂ ಯೂಸ್ ಮಾಡ್ತೀವಿ. ಅಟ್ರಾಕ್ಷನ್ ಟೈಪ್ ರಿಲೇ ಈಸ್ ಯೂಸ್ ಫಾರ್ AC and DC, ಬೋತ್ AC and DC. ಇದೊಂದು. ಸೆಕೆಂಡ್ ಒನ್ ಫಾಸ್ಟೆಸ್ಟ್ ರಿಲೇ, ಓಕೆನಾ. ಇಂಡಕ್ಷನ್ ಕಪ್ ರಿಲೇ ಅಂತ ಇದೆ, ಇದು ಇಂಡಕ್ಷನ್ ಕಪ್ ರಿಲೇ. ಸೊ ಥರ್ಡ್ ಒನ್ ಸೆಕೆಂಡ್ ಫಾಸ್ಟೆಸ್ಟ್ ಬ್ಯಾಲೆನ್ಸ್ಡ್ ಬೀಮ್ ರಿಲೇ. ಸೊ ಇವು 3 ಕ್ವಶನ್ಸ್ ಅಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಫ್ರಮ್ ದ ರಿಲೇಸ್. ಬ್ಯಾಲೆನ್ಸ್ಡ್ ಬೀಮ್ ರಿಲೇ, ಬ್ಯಾಲೆನ್ಸ್ಡ್ ಬೀಮ್ ರಿಲೇ ಕಾಣಿಸ್ತಿಲ್ವಾ ಇದು? ಎಸ್, ಇಟ್ ಇಸ್ ನಾಟ್ ವಿಸಿಬಲ್. ಒಬ್ರು ಬ್ಲರ್ ಇದ್ರೆ ಒಂದ್ಸತಿ ಲಾಗ್ಔಟ್ ಮಾಡಿ ಲಾಗಿನ್ ಆಗೋ ಸರಿ ಹೋಗುತ್ತೆ, ಓಕೆ. ಸೊ ಇನ್ನೇನು ಬೇಡ ರಿಲೇಸ್ ಅಲ್ಲಿ ಆಲ್ಮೋಸ್ಟ್, ಯಾಕೆಂದ್ರೆ so it's more than enough in relays, okay. ನೋಟ್ ಕಾಣಿಸ್ತಿಲ್ವಾ? ಸೊ ಫಸ್ಟ್ ಅಟ್ರಾಕ್ಷನ್ ಟೈಪ್, ಓಕೆ. ಅಟ್ರಾಕ್ಷನ್ ಟೈಪ್ ಫಸ್ಟ್ ಒನ್ AC and DC, ಓಕೆ. ಒಂದೆರಡು ನಿಮಿಷ ಇರಿ, ಹಂಗೆ ಇರಿ.
ಸ್ವಲ್ಪ ನಮ್ಮ now it is visible. ಹತ್ರ ಇಟ್ಬಿಟ್ಟಿದ್ದೀನಿ. ಯಾರೋ ಜಾಯ್ನ್ ಆಗ್ತಾರಲ್ಲ 650 ಟ್ವಿನ್ ಅಂತ. ಓಕೆ, ಸೆಕೆಂಡ್ ಫಾಸ್ಟೆಸ್ಟ್ ರಿಲೇ, ಫಸ್ಟ್ ಫಾಸ್ಟೆಸ್ಟ್ ರಿಲೇ ಇಂಡಕ್ಷನ್ ಕಪ್, ಸೆಕೆಂಡ್ ಫಾಸ್ಟೆಸ್ಟ್ ರಿಲೇ ಬ್ಯಾಲೆನ್ಸ್ಡ್ ಬೀಮ್ ರಿಲೇ. ಓಕೆ, ಇಷ್ಟು. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ಸ್ ಎಲ್ಲಿಂದ ಬರುತ್ತೆ? ಥರ್ಮಲ್ ರಿಲೇ, ಗ್ಯಾಸ್ ಆಪರೇಟೆಡ್ ರಿಲೇ ಯಾವುದು? ಬಕಲ್ಸ್ ರಿಲೇ, ಮತ್ತೆ ಡಿಸ್ಟೆನ್ಸ್ ರಿಲೇ, ಇಂಪಿಡೆನ್ಸ್ ರಿಲೇ. ಇದೊಂದು ನೆನ್ಪಿಟ್ಕೊಂಡಿರಿ. ಓಕೆ, ಇಷ್ಟು ಮಾತ್ರ. ಸೊ ಆಮೇಲೆ ಇನ್ನೊಂದು ಇಲ್ಲಿ ಒಂದೇ ಒಂದು ಬಿಟ್ಟಿದ್ದೀನಿ. ಸೊ ಇಲ್ಲಿ ಈ ಪವರ್ ರಿಲೇ ಬರುತ್ತಲ್ಲ, ಸೊ ದಿಸ್ ಪವರ್ ರಿಲೇ ಈಸ್ ಡೈರೆಕ್ಷನಲ್ ರಿಲೇ. ಆಮೇಲೆ ಸೊ ವಾಟ್ ಅಬೌಟ್ ದಿಸ್ ಒನ್? ಓವರ್ ಕರೆಂಟ್ ರಿಲೇ ಈಸ್ ನಾನ್ ಡೈರೆಕ್ಷನಲ್ ರಿಲೇ. ಇದೊಂದು. ಸೊ ಡೈರೆಕ್ಷನಲ್, ನಾನ್ ಡೈರೆಕ್ಷನಲ್ ಅಂದ್ರೆ ಏನ್ ಸರ್? ಓಕೆ, ಸೊ ನೀವು SGP ನಲ್ಲಿ ಒಂದು ಬ್ಲಾಕ್ ಹಾಕ್ಬಿಟ್ಟು ಈ ತರ ತೋರಿಸ್ತಿದ್ರಲ್ಲ, ಸೊ ಒನ್ ಬ್ಲಾಕ್ ಯು ಶೋನ್ ಲೈಕ್ ದಿಸ್, ರೈಟ್? ಈ ತರ ತೋರಿಸ್ತಿದ್ರಲ್ಲ, ಸೊ ಇದು ಡೈರೆಕ್ಷನಲ್ ರಿಲೇ. ಸೊ ಇಫ್ ಯು ಶೋನ್ ಲೈಕ್ ದಿಸ್, ನಾನ್ ಡೈರೆಕ್ಷನಲ್ ರಿಲೇ. ಅಂದ್ರೆ ಇದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ, ಪವರ್ ರಿಲೇ ಎಲ್ಲಿ ಯೂಸ್ ಮಾಡ್ತೀವೋ ಅದು ಡೈರೆಕ್ಷನಲ್ ರಿಲೇ. ವಾಟ್ ಹ್ಯಾಪನ್ಸ್, ಲಿಸನ್ ಕೇರ್ಫುಲಿ. So this will operate if the power flows in only one direction only. Reverse directional power flow adre ee relay fails to trip. Okay, so this will overcurrent relay will operate all the directions. Okay, overcurrent relay will operate all the directions. So idondu important. ಓಕೆ, ಸೊ ನೆಕ್ಸ್ಟ್ ನಿಮಗೆ EPG ನಲ್ಲಿ ಮೇಜರ್ ಇಂಪಾರ್ಟೆಂಟ್ ಏನೇನು ಅದನ್ನು ನೋಡ್ಬಿಡೋಣ. ಓಕೆ, ಏನಿದು ಇಲ್ಲ. Next is electrical power generation. ಇಲ್ಲಿ ಡಿಸ್ಟರ್ಬೆನ್ಸ್ ಇದೆಯಾ ಕ್ಲಾಸಲ್ಲಿ?
ಸರ್ ಸ್ವಲ್ಪ ಸ್ಲೋ, ಅಲ್ಲ ಕೇಳಿಸ್ತಿದೆ. ಓಕೆ, ಸ್ವಿಚ್ ಗೇರ್ ಅಲ್ಲಿ ಇನ್ನೊಂದು ಟಾಪಿಕ್ ಇದೆ ರೀ, PSM ಮತ್ತೆ ಇದರದೊಂದು. ಓಕೆ, ರಿಲೇಸ್ ಅಲ್ಲಿ ಯಾವಾಗಲೂ ಪ್ರಾಬ್ಲಮ್ ಕೇಳ್ತಿರ್ತಾರೆ, ಅದೊಂದು ಬರೆಸ್ಬಿಡ್ತೀನಿ, ನಾನು ಮರ್ತ್ಬಿಟ್ಟಿದ್ದೀನಿ ಅದನ್ನು. ಓಕೆ, ಇಲ್ಲಿ ನೋಡಿ, ಸೊ ನೋಡ್ಕೊಳ್ಳಿ, ಕ್ಯಾಲ್ಕುಲೇಟ್ PSM ಅಂತ ಕೇಳ್ತಾರೆ ಒಂದು. ಸೊ ವಾಟ್ ಈಸ್ ದಿಸ್? ಪ್ಲಗ್ ಸೆಟ್ಟಿಂಗ್ ಮಲ್ಟಿಪ್ಲೇಯರ್. ಓಕೆ, ಸೊ ಇದಕ್ಕೊಂದು ಎಕ್ಸ್ಪ್ರೆಷನ್ ಇದೆ, ಎಲ್ಲ ಕೊಡ್ತಾರೆ ಅವರು. ಓಕೆ, ಫಾಲ್ಟ್ ಕರೆಂಟ್, and after that, okay, current rating, sorry, current setting. So ಅದಾದ್ಮೇಲೆ CT secondary rating into CT ratio. ಸೊ ಇದೊಂದು ಸ್ಟ್ಯಾಂಡರ್ಡ್ ಎಕ್ಸ್ಪ್ರೆಷನ್ ನೆನ್ಪಿಟ್ಕೊಂಡಿರಿ. ಸೊ ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಕೇಳ್ತಾರೆ ಯಾವಾಗ್ಲೂ. ಓಕೆ, I'll explain it. What is the problem? ನೋಡಿ, IF is equal to 4000 amps. Directly they will give this one. Current setting is equal to 20%. Okay, CT is equal to 100:5. What is PSM? Can you calculate? Direct agi istu values ಕೊಟ್ಟಿರ್ತಾರೆ ಅವರೇನೆ. Okay, you need to calculate only plug setting multiplier value. Yes, can you calculate it? Yes, ನೋಡಿ ಒಂದು ನಿಮಿಷ. 4000 all divided by current setting is 20%. So 20% ನಾವು ಹೆಂಗೆ ತಗೋತೀವಿ? 0.2% ನ ಯಾವಾಗಲೂ ಅಷ್ಟೇ ತಗೋತೀವಿ. CT secondary ಅಂದರೆ 100:5 is there. ನೋಡಿ, 100:5 ಅಂದರೆ 100 CT secondary current ಇದು ಆಕ್ಚುಲಿ. ಓಕೆ, 100:5 ಅಂದರೆ 100 divided by 5 ತಗೊಳ್ಳಿ, ರೇಷಿಯೋ ಕರೆಂಟ್ ಅಲ್ಲ, ಸಾರಿ, CT ರೇಷಿಯೋ ಇಂಟು, ಓಕೆ, 5 ರೇಷಿಯೋ ಬರ್ದಿದ್ದೀನಿ ಆಲ್ರೆಡಿ. ಕರೆಂಟ್, ಎಸ್ ನೋಡಿ, ಕರೆಂಟ್ ಈಸ್ CT secondary current, CT ratio is this one. Can you calculate it? ಎಷ್ಟು ಬರುತ್ತೆ? It's 200. So PSM value is 200. That's all. So ಎಲ್ಲ ವ್ಯಾಲ್ಯೂಸ್ ಕೊಡ್ತಾರೆ, ಕೊಟ್ಬಿಟ್ಟು you need to calculate it ಅಂತ ಅಷ್ಟೇ. ಓಕೆ, ಪ್ರಾಬ್ಲಮ್ ಫಾರ್ಮುಲಾ ನೆನ್ಪಿಟ್ಕೊಂಡು ನೋಡಿ ಒಂದು ನಿಮಿಷ. So for if they ask this type of problem, yes, please listen carefully. Fault current should be in denominator, ಇದೊಂದೇ ಇಂಪಾರ್ಟೆಂಟ್. ಓಕೆ, ಸೊ ರಿಮೈನಿಂಗ್ ಎಲ್ಲ ಅಷ್ಟೇ ನೋಡ್ಕೊಳ್ಳಿ. ರಿಮೈನಿಂಗ್ ಎರಡು ಟರ್ಮ್ ಏನಿದೆಯೋ ಅದು denominator ಅಲ್ಲಿ ಇರಬೇಕು. CT secondary current 5 is there, you should take here, and ratio is 100 divided by 5. Okay, so ಇವೆರಡನ್ನು ನೀವು ಡಿನಾಮಿನೇಟರ್ ಹಾಕಿದ್ರೆ ಆಯ್ತು, you will get answer. Okay, so what is plug setting multiplier? Any idea? Yes, plug setting multiplier. Yes, ಸೊ ನೋಡಿ ಒಂದು ನಿಮಿಷ, ಜನರಲ್ ಆಗಿ ಹೇಳ್ಬಿಡ್ತೀನಿ. ಓಕೆ, ಜನರಲ್ ಆಗಿ ಹೇಳ್ಬಿಡ್ತೀನಿ, ಒಂದೇ ಒಂದು ನಿಮಿಷ. ಸೊ ವಾಟ್, ಎಸ್ ಹೇಳಿ.
ಓಕೆ, ಇಲ್ಲ ನಾನು ರೆಕಾರ್ಡಿಂಗ್ ಹಾಕ್ತೀನಿ ಬಿಡಿ, ನಾನೇ ಹಾಕ್ತೀನಿ ರೆಕಾರ್ಡಿಂಗ್, ಓಕೆನಾ. ಸೊ ಯು ಅಟೆಂಡೆಡ್ ಮ್ಯಾಥ್ಸ್. ಓಕೆ ಓಕೆ, ಐ ವಿಲ್ ಟೆಲ್. ಎಷ್ಟು 9 ಇದೆಯಾ 8:30 ಇದೆಯಾ? ಓಕೆ, ಐ ವಿಲ್ ಇನ್ಫಾರ್ಮ್ ದೆಮ್. ಓಕೆ, ಸೊ ಇಲ್ಲಿ ನೋಡಿ ಒಂದು ನಿಮಿಷ. ಸೊ ಜನರಲಿ ಐ ವಿಲ್ ಎಕ್ಸ್ಪ್ಲೈನ್ ವಾಟ್ ಈಸ್ ಪಿ ಎಸ್ ಎಮ್. ಒಂದು ನಿಮಿಷ ನೋಡ್ಕೊಳ್ಳಿ. ಇವಾಗ ನನಗೆ 10 amps ರೇಟಿಂಗ್ ಕರೆಂಟ್ ಇದೆ ಅನ್ಕೊಳ್ಳಿ, ಓಕೆನಾ. ಸೊ ನನಗೆ 10 amps ಬಂದರೆ, ಸೊ ದಿಸ್ ಈಸ್ ರೇಟೆಡ್ ಕರೆಂಟ್. ಓಕೆ, ಸೊ ದಿಸ್ ಈಸ್ ರೇಟೆಡ್ ಕರೆಂಟ್. So what we will do, so here we will fix the rating. Okay, we will fix the rating. Okay, ಇಲ್ಲಿ ನೋಡ್ಕೊಳ್ಳಿ, ಪ್ಲಗ್ ಸೆಟ್ಟಿಂಗ್ ಮಲ್ಟಿಪ್ಲೈಯರ್ ಎಷ್ಟಿದೆ? 200 ಬಂದಿದೆ, ಓಕೆನಾ. ಸೊ ವಾಟ್ ಈಸ್ ದಿ ಫಾಲ್ಟ್ ಕರೆಂಟ್? ವಾಟ್ ಈಸ್ ದಿ ಆಕ್ಚುಯಲ್ ಫಾಲ್ಟ್ ಕರೆಂಟ್? 4000. ಜಸ್ಟ್ ಇದು ಇಲ್ಲೇ ಡೇಟಾನ ಚೆಕ್ ಮಾಡ್ಕೊಳ್ಳಿ. ವಾಟ್ ಈಸ್ ದಿ ಆಕ್ಚುಯಲ್ ಫಾಲ್ಟ್ ಕರೆಂಟ್? 4000. Okay, so we can decrease the tripping current rating to the 200. Henge? Because of this one. Okay, so now maximum 100% andre 100% ಅಂತಂದ್ರೆ ಕೇಳಿಸ್ಕೊಳ್ಳಿ. ಸೊ ಇಟ್ ವಿಲ್ ಬಿ 4000 amps. ಓಕೆ, ಸೊ 4000 amps ಬಂದ್ರೆ ಸರ್ಕ್ಯೂಟ್ ಟ್ರಿಪ್ ಆಗುತ್ತೆ. ಬಟ್ ಸೊ ವಾಟ್ ಎವರ್ ದ PSM we have done, according to that, if circuit 200 amps carries will also trip. Okay, PSM ಏನಕ್ಕೆ ಬೇಕು? ಪ್ಲಗ್ ಸೆಟ್ಟಿಂಗ್ ಮಲ್ಟಿಪ್ಲೈಯರ್. ವಿ ಕ್ಯಾನ್ ಸೆಟ್ ದ ಕರೆಂಟ್ ರೇಟಿಂಗ್ ಪರ್ಸೆಂಟೇಜ್ ವೈಸ್. ಸೊ ಅದಕ್ಕೆ ಯೂಸ್ ಮಾಡ್ತೀವಿ. ಎರಡಿದೆ, ಒಂದು TSM, ಇನ್ನೊಂದು PSM. TSM ಅಷ್ಟೇ, ಓಕೆನಾ. ಸೊ ಈಗ ನನಗೆ ಡೆಫಿನೆಟ್ ಮಿನಿಮಮ್ ಟೈಮ್ ಇರುತ್ತೆ, ಇಷ್ಟು ಟೈಮಲ್ಲಿ ಟ್ರಿಪ್ ಆಗುತ್ತೆ ಅಂತ, ಓಕೆನಾ. ಸೊ ವಿ ಕ್ಯಾನ್ ಡಿಕ್ರೀಸ್ ದ ಟೈಮ್ ಆಲ್ಸೋ, ಅದನ್ನ TSM ಅಂತ ಕರಿತೀವಿ. ಟೈಮ್ ಸೆಟ್ಟಿಂಗ್ ಮಲ್ಟಿಪ್ಲೈಯರ್ ಒಂದು, ಪ್ಲಗ್ ಸೆಟ್ಟಿಂಗ್ ಮಲ್ಟಿಪ್ಲೈಯರ್ ಒಂದು. ಸೊ ದಿಸ್ ಈಸ್ ಅಬೌಟ್ ರಿಲೇಸ್, ಓಕೆನಾ. ಸೊ ಆಮೇಲೆ ಇನ್ನೊಂದಿದೆ, ಏನು ಅಂತಂದ್ರೆ ಪ್ರೈಮರಿ ಪ್ರೊಟೆಕ್ಷನ್, ಬ್ಯಾಕಪ್ ಪ್ರೊಟೆಕ್ಷನ್ ಅಂತಿದೆ. ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಪ್ರೈಮರಿ ಪ್ರೊಟೆಕ್ಷನ್, ಬ್ಯಾಕಪ್ ಪ್ರೊಟೆಕ್ಷನ್ ಅಂತಿದೆ. ಓಕೆ, ಯಾವಾಗಲೂ ಅಷ್ಟೇ ಬ್ಯಾಕಪ್ ಪ್ರೊಟೆಕ್ಷನ್ ಏನಕ್ಕಪ್ಪ ಯೂಸ್ ಮಾಡ್ತೀವಿ ಅಂತಂದ್ರೆ, ವೆನ್ ಪ್ರೈಮರಿ ಪ್ರೊಟೆಕ್ಷನ್ ಫೇಲ್ಸ್. ಓಕೆ, ಸೊ ಅದ್ರ ಮೇಲೆ ಒಂದು ಕ್ವಶನ್ ಇದೆ, ಯಾವುದು DCT ನಲ್ಲೇ ಕೊಟ್ಟಿದ್ದಾರೆ, DCT ನಲ್ಲ, ಯಾವುದೋ PSU ನಲ್ಲೇ ಕೊಟ್ಟಿದ್ದಾರೆ, ಓಕೆನಾ. ಸೊ ಟೈಪ್ಸ್ ಆಫ್ ಪ್ರೊಟೆಕ್ಷನ್ ಓಕೆ ಯೂಸ್ಡ್ ಇನ್ ದ ಪವರ್ ಸಿಸ್ಟಮ್ ಅಂತ ಡೈರೆಕ್ಟ್ ಕ್ವಶನ್. ಸೊ ಅದು ರಿಲೇಸ್ ಅಲ್ಲೇ ಬರುತ್ತೆ, ಯೂಸ್ಡ್ ಇನ್ ದ ಪವರ್ ಸಿಸ್ಟಮ್. ಏನದು? A, B, C, D. ಓಕೆ, ಸೊ ಇಲ್ಲಿ A ಬಂದು ಪ್ರೈಮರಿ ಪ್ರೊಟೆಕ್ಷನ್. ಓಕೆ, ನೆಕ್ಸ್ಟ್ ಬಂದು ಬ್ಯಾಕಪ್ ಪ್ರೊಟೆಕ್ಷನ್. ಆಮೇಲೆ C ಬಂದು ಬೋತ್ A ಅಂಡ್ B. ಯಾವಾಗಲೂ ಅಷ್ಟೇ ಪ್ರೈಮರಿ ಅಂಡ್ ಬ್ಯಾಕಪ್ ಎರಡೂ ಇರುತ್ತೆ. ಬೋತ್ A ಅಂಡ್ B ಇಸ್ ಕರೆಕ್ಟ್ ಆನ್ಸರ್. ಓಕೆನಾ. ಟೈಪ್ಸ್ ಆಫ್ ಪ್ರೊಟೆಕ್ಷನ್ ಇದೆ ಪವರ್ ಸಿಸ್ಟಮ್ ಅಲ್ಲಿ, ಒಂದು ಪ್ರೈಮರಿ ಪ್ರೊಟೆಕ್ಷನ್, ಇನ್ನೊಂದು ಬ್ಯಾಕಪ್ ಪ್ರೊಟೆಕ್ಷನ್. ಓಕೆ, ಸೊ ಪ್ರೈಮರಿ ಪ್ರೊಟೆಕ್ಷನ್ ನಿಮಗೆ ಗೊತ್ತೇ ಇದೆ. ಇಫ್ ಎನಿ ಸರ್ಕ್ಯೂಟ್ ಬ್ರೇಕರ್, ಫಸ್ಟ್ ನಾವು ಯಾವುದೇ ಒಂದು ಇದನ್ನ ಏನು ಫಾಲ್ಟ್ ಕರೆಂಟ್ ಫ್ಲೋ ಆದ್ಮೇಲೆ ಫಸ್ಟ್ ಥಿಂಗ್ ತಿಳ್ಕೊಂಡಿರಿ. ಫಾರ್ ಎಕ್ಸಾಂಪಲ್, if this is bus bar, okay, if this is feeder, ನೋಡ್ಕೊಳ್ಳಿ. So this bus bar has 4 feeders. Okay, once this feeder has CB, okay, CB, ಓಕೆನಾ. ಸೊ ಇಲ್ಲೇನಾಗುತ್ತೆ, ಜನರೇಟಿಂಗ್ ಸ್ಟೇಷನ್ ಇಂದ ಬರ್ಬೇಕಾದ್ರೇನೆ ಒಂದು ಪ್ರೊಟೆಕ್ಷನ್ ಇಟ್ಕೊಂಡ್ ಬಂದಿರುತ್ತೆ ಇದು. Okay, so what happens if any fault occurs here? Okay, if any fault occurs here, what happens? This relay will trip. Okay, sometimes ಎಷ್ಟು 0.8 ಸೆಕೆಂಡ್ ಅಲ್ಲಿ ಟ್ರಿಪ್ ಆಗಬೇಕು ಅಂತ ಇರುತ್ತೆ. ಈ 0.8 ಸೆಕೆಂಡ್ಸ್ ಒಳಗಡೆ ಇದು ಟ್ರಿಪ್ ಆಗಲಿಲ್ಲ ಅಂತಂದ್ರೆ ದಿಸ್ ರಿಲೇ ವಿಲ್ ಆಪರೇಟ್ಸ್. ಓಕೆ, ಸೊ ಇದು ಪ್ರೈಮರಿ ಪ್ರೊಟೆಕ್ಷನ್, ಇದು ಬ್ಯಾಕಪ್ ಪ್ರೊಟೆಕ್ಷನ್. ಓಕೆ, ಇಷ್ಟು. ಓಕೆ, ಪ್ರೈಮರಿ ಪ್ರೊಟೆಕ್ಷನ್ ಅಂಡ್ ಬ್ಯಾಕಪ್ ಪ್ರೊಟೆಕ್ಷನ್ ಇಷ್ಟು. ಎಸ್, ಸ್ವಲ್ಪ ಕ್ವಶನ್ಸ್ ಕಳಿಸ್ತೀನಿ ನಾನು. ಓಕೆ, ಯು ಸಾಲ್ವ್ ಇಟ್ ಅಂಡ್ ಆಫ್ಟರ್ ದಟ್ ವಿ ವಿಲ್ ಮೂವ್ ಆನ್. ಓಕೆ, ಸೊ ಎಷ್ಟಿದು SGP ಇಷ್ಟು. ಆಮೇಲೆ ವಾಟ್ ಈಸ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್?
ಓಕೆ, ಬೇಸಿಕಲಿ ನಾವೇನೇನು ಎಲೆಕ್ಟ್ರಿಕಲ್ ಪವರ್ ಜನರೇಷನ್ ಅಲ್ಲಿ ಕ್ವಶನ್ಸ್ ಬರುತ್ತೆ, ಓಕೆನಾ. ಬೇಸಿಕ್ ಕ್ವಶನ್ಸ್ ಏನೇನು ಕ್ವಶನ್ಸ್ ಬರುತ್ತೆ, ಒಂದೊಂದು ನಿಮಿಷ ಇರಿ, ಪ್ಲೀಸ್ ವೇಟ್ ಎ ಮಿನಿಟ್. Okay, so first hydroelectric power plant. Okay, so hydroelectric power plant ಅಂತಂದ್ರೆ what is hydroelectric power plant? First thing, okay, yes, what is hydroelectric power plant? First thing, so water energy will be converted to the mechanical energy. So how we will convert water energy? We will store the water at the in the reservoir first, okay na, at the specified head. Okay, so first ಇಲ್ಲಿ ಸ್ಟಾರ್ಟ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ. ನೋಟ್ first where it will start. Okay, potential energy of water potential energy of water, okay, so is converted to mechanical energy. Okay, so what is potential energy? Any idea? Yes, stored energy. So ಆಮೇಲೆ ನೆಕ್ಸ್ಟ್, ಸೊ ಕಾಂಪೊನೆಂಟ್ಸ್ ಏನೇನಿರುತ್ತೆ, ಫಸ್ಟ್ ಥಿಂಗ್ ಕಾಂಪೊನೆಂಟ್ಸ್ ಆಫ್ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್. ಕಾಂಪೊನೆಂಟ್ಸ್ ಮೇಲೆ ಏನೇನು ಕ್ವಶನ್ಸ್ ಬರುತ್ತೆ ನೋಡ್ಕೊಳ್ಳಿ. ಯೂಶುವಲಿ ಕಾಂಪೊನೆಂಟ್ಸ್ ಮೇಲೆ ಯೂಶುವಲ್ ಆಗಿ ಬರೋದು ಒಂದು 2-3 ಕ್ವಶನ್ಸ್ ಬರುತ್ತೆ, ಚಾನ್ಸಸ್ ಇರೋದಷ್ಟೇ. ಸೊ ಇದು ನಿಮ್ಗೆ ಗೊತ್ತು, ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋ ನೆಸೆಸಿಟಿ ಇಲ್ಲ. ಏನೇನು ಕಾಂಪೊನೆಂಟ್ ಇದೆ, ಫಸ್ಟ್ ಬಂದು ರಿಸರ್ವಾಯರ್, ಓಕೆ, ಸೆಕೆಂಡ್ ಬಿ ಬಂದು ಡ್ಯಾಮ್, ಸೊ ಥರ್ಡ್ ಒನ್ ಬಂದು ಪೆನ್ ಸ್ಟಾಕ್, ಓಕೆ, ಡಿ ಟ್ರಾಶ್ ಟ್ರ್ಯಾಕ್, ಓಕೆ, ಸೊ ಇ ಸ್ಪಿಲ್ವೇಸ್, ಓಕೆ, ಎಫ್ ಟೈಲ್ ರೇಸ್, ಓಕೆ, ಜಿ ಟರ್ಬೈನ್. ಸೊ ಆಮೇಲೆ ಎಚ್ ಬಂದು ಆಲ್ಟರ್ನೇಟರ್. ಓಕೆ, ಸೊ ದೀಸ್ ಆರ್ ದಿ ಕಾಂಪೊನೆಂಟ್ಸ್. ಸೊ ಇನ್ನು ಯಾವುದಾದ್ರೂ ಬಿಟ್ಟಿದೀವ ನಾವು? ಎಸ್, ಕ್ವಶನ್ಸ್ ಕೇಳೋ ಅಷ್ಟು ಇಷ್ಟರಲ್ಲೇ ಇದೆ. Okay, these are more enough to, okay, these components are more enough for the questions. So first question start agirade trash rack inda. So why trash rack is required in the hydroelectric power plant? Yes, why trash rack is required? Any idea? ಸೊ ಅದಕ್ಕೊಂದು ಟೆಕ್ನಿಕಲ್ ನೇಮ್ ಇದೆ. ಸೊ ವಾಟ್ ಈಸ್ ದ ಟೆಕ್ನಿಕಲ್ ನೇಮ್? ಟು ಅವಾಯ್ಡ್ ಎಂಟ್ರಿ ಆಫ್ ಡೆಬ್ರೀಸ್. ಕೇಳಿಸ್ಕೊಳ್ಳಿ, ಟು ಅವಾಯ್ಡ್ ಎಂಟ್ರಿ ಆಫ್ ಡೆಬ್ರೀಸ್. ಓಕೆ, ಟು ಅವಾಯ್ಡ್ ಎಂಟ್ರಿ ಆಫ್ ಡೆಬ್ರೀಸ್.
So to avoid entry of debris to the powerhouse, okay, trash rack will be used. Okay, ತುಂಬಾ ಇಂಪಾರ್ಟೆಂಟ್ ಕ್ವಶನ್, ತುಂಬಾ ಕಡೆ ಕೇಳಿದ್ದಾರೆ ಇದನ್ನ. ಓಕೆನಾ? ಸೊ ಆಮೇಲೆ ಪೆನ್ ಸ್ಟಾಕ್ಸ್ ಎಲ್ಲಿಂದ ಎಲ್ಲಿವರೆಗೂ ಯೂಸ್ ಮಾಡ್ತೀವಿ? ಎಸ್, ಪೆನ್ ಸ್ಟಾಕ್ಸ್ ಎಲ್ಲಿಂದ ಎಲ್ಲಿವರೆಗೂ ಯೂಸ್ ಮಾಡ್ತೀವಿ? ಸೊ ದೀಸ್ ಆರ್ ದಿ ಕಂಡಕ್ಟರ್ಸ್. ಓಕೆನಾ? ದೀಸ್ ಆರ್ ದಿ ಕಂಡಕ್ಟರ್ಸ್ used from reservoir to the powerhouse, right? Okay, so ಕೇಳಿಸ್ಕೊಳ್ಳಿ. ನೆಕ್ಸ್ಟ್ ವಾಟರ್ ಹ್ಯಾಮರ್ ಎಫೆಕ್ಟ್, ಇದು ನೋಟಲ್ಲೇ ಇದೆಯಾ? ನೆಕ್ಸ್ಟ್ ಥರ್ಡ್ ಒನ್, ವಾಟರ್ ಹ್ಯಾಮರ್ ಎಫೆಕ್ಟ್. ವಾಟರ್ ಹ್ಯಾಮರ್ ಎಫೆಕ್ಟ್, water hammer effect occurs in pen stocks. Okay, so water hammer effect na avoid ಮಾಡೋದಕ್ಕೆ ನಾವು ಏನು ಯೂಸ್ ಮಾಡ್ತೀವಿ? ಸರ್ಜ್ ಟ್ಯಾಂಕ್. ಓಕೆ, ಸೊ ನೆಕ್ಸ್ಟ್ ಇನ್ನೊಂದು ಯಾವ್ದಾದ್ರು ಬಿಟ್ಟಿದೀವಾ? ಒಂದೇ ಒಂದು ಬಿಟ್ಟಿದೀವಿ, 4 bay. So we have left one 4 bay. Okay, so water hammer effect occurs in pen stocks. Okay, pen stocks ಅಲ್ಲಿ ವಾಟರ್ ಹ್ಯಾಮರ್ ಎಫೆಕ್ಟ್ ಅಕ್ಕರ್ ಆಗುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೆ ಸರ್ಜ್ ಟ್ಯಾಂಕ್ಸ್ ನ ಯೂಸ್ ಮಾಡ್ತೀವಿ. ಆಮೇಲೆ ಆಲ್ಟರ್ನೇಟರ್ ಯಾವ್ದು ಯೂಸ್ ಮಾಡ್ತೀವಿ? ಎಸ್, ವಿಚ್ ಟೈಪ್ ಆಫ್ ಆಲ್ಟರ್ನೇಟರ್ ಈಸ್ ಯೂಸ್ಡ್ ಇನ್ ದ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್? ಎನಿ ಐಡಿಯಾ? Silent pole alternator. Silent pole alternator. Okay, what is tile race? After powerhouse the water will be moved to the tile race. Okay, so after powerhouse water will be stored in the tile race. Move to tile race antaki, stored en bada, move to tile race. Okay, what is spillways? It is used to protect the dam. These are used to protect the dam. Protect the dam. Okay, so ಇನ್ಯಾವುದಾದ್ರೂ ಇದೆಯಾ? So these are the conductors of water. Conductors of water from reservoir. From reservoir. Okay, from reservoir to powerhouse. Okay, yes, copy all these things. Yes, copy all these things. Tile race. After useful work, water will move to the tile race.
Yes, finished. Okay. Mm-mm. So after that, yes, steady. Yes, I will tell. Wait. 4 by I will explain it. Wait. 2 minutes. So listen. Uh, in classification, okay, in classification, so low head, after that medium head, so afterwards high head. So in this, some questions came so many times. Okay, so low head below 30 meters height. This one will be 30 to 100 meters. The high height will be above 100 meters. Okay, so head. Okay, really most important, which type of turbines will be used for which type of power plant. Low head, Kaplan and propeller turbine. Okay, so next high head, they will use Pelton wheel turbine. Okay, so remaining one turbine is Francis turbine. Okay, that will be used for medium. Okay, so in turbine base only they will ask questions. Okay, so there are two types of turbines: impulse and reaction turbines. So ಇದರಲ್ಲಿ impulse turbine ಯಾವುದಪ್ಪ ಅಂದ್ರೆ Pelton wheel. So remaining all turbines are reaction turbines. Sure. So ನಾವೇನೇನು ಇಷ್ಟೊತ್ತು ಡಿಸ್ಕಸ್ ಮಾಡ್ಬೋ ಎಲ್ಲ ಟರ್ಬೈನ್ಸ್ ಯಾವ್ಯಾವುದು ಪ್ರೊಪೆಲ್ಲರ್ ಕೆಪ್ಲಾನ್ ಅಂಡ್ ಫ್ರಾನ್ಸಿಸ್ ಟರ್ಬೈನ್ಸ್. Okay, propeller Kaplan and Francis turbine. Remaining all turbines are reaction turbines. ಸೊ ಆಮೇಲೆ ಇನ್ನೊಂದೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ಈ ಫ್ಲೋ ಮೇಲೂ ಕ್ವಶನ್ಸ್ ಕೇಳಿದಾರೆ ಅಂತ ಒಂದ್ಸತಿ. ಓಕೆನಾ, ಸೊ ಟ್ಯಾಂಜೆನ್ಷಿಯಲ್ ಫ್ಲೋ, ರೇಡಿಯಲ್ ಫ್ಲೋ, ಆಮೇಲೆ ಮಿಕ್ಸ್ಡ್ ಫ್ಲೋ ಅಂತ. ಓಕೆ, ಸೊ ಒಂದು ನಿಮಿಷ ನೋಡ್ಕೊಳ್ಳಿ. ಈ ಫ್ರಾನ್ಸಿಸ್ ಟರ್ಬೈನ್ ಬಂದು ಓಕೆನಾ, ಸೊ ಇಲ್ಲಿ ಫ್ರಾನ್ಸಿಸ್ ಟರ್ಬೈನ್ ಎಲ್ಲಿದೆ? ಸೊ ಫ್ರಾನ್ಸಿಸ್ ಟರ್ಬೈನ್ ಇಲ್ಲಿ ನೋಡಿ, ಕೆಪ್ಲಾನ್ ಅಂಡ್ ಪ್ರೊಪೆಲ್ಲರ್ ಟರ್ಬೈನ್ಸ್ ಇದೇನೇನಿದೆ, ಈ
ಪೆಲ್ಟಾನ್ ವೀಲ್ ಟರ್ಬೈನ್ ಬಂದು ಟ್ಯಾಂಜೆನ್ಷಿಯಲ್ ಫ್ಲೋ, ಇದೊಂದು ನೆನ್ಪಿಟ್ಕೊಂಡಿರಿ. ಸೊ ಒಂದೇ ಒಂದು DCET ನಲ್ಲಿ ಕೇಳಿದ್ದಾರೆ. ಟ್ಯಾಂಜೆನ್ಷಿಯಲ್ ಫ್ಲೋ, ಫಾಲೋಯಿಂಗ್ ಈಸ್ ದಿ ಟ್ಯಾಂಜೆನ್ಷಿಯಲ್ ಫ್ಲೋ ಟರ್ಬೈನ್. ಯಾವುದು? ಪೆಲ್ಟಾನ್ ವೀಲ್ ಟರ್ಬೈನ್, ಫ್ರಾನ್ಸಿಸ್ ಟರ್ಬೈನ್, ಕೆಪ್ಲಾನ್ ಅಂಡ್ ಪ್ರೊಪೆಲ್ಲರ್ ಟರ್ಬೈನ್ ಅಂತ ಇದೆ. ಓಕೆನಾ? ಸೊ ಇನ್ನು ಉಳ್ಕೊಂಡಿರೋದು ಪ್ರೊಪೆಲ್ಲರ್ ಮತ್ತೆ ಕೆಪ್ಲಾನ್ ಟರ್ಬೈನ್ ಇದೆಯಲ್ಲ, ಸೊ ಇದು ಆಕ್ಸಿಯಲ್ ಫ್ಲೋ. ಸೊ ಇಲ್ಲಿ ಫ್ರಾನ್ಸಿಸ್ ಟರ್ಬೈನ್ ಇದೆಯಲ್ಲ, ಇದು ಮಿಕ್ಸ್ಡ್ ಫ್ಲೋ. ಓಕೆ, ಸೊ ಇನ್ನು ರೇಡಿಯಲ್ ಫ್ಲೋ ಅಂತಿದೆ, ಅದನ್ನ ಯಾವ ಟರ್ಬೈನ್ಸ್ ಅಲ್ಲೂ ಯೂಸ್ ಮಾಡಲ್ಲ ನಾವು. ಇದೊಂದು ಚೆನ್ನಾಗಿ ನೆನ್ಪಿಟ್ಕೊಂಡಿರಿ. ವಾಟರ್ ಟರ್ಬೈನ್ಸ್ ಅಲ್ಲಿ ದೇ ವಿಲ್ ಆಸ್ಕ್ ದಿಸ್ ಟೈಪ್ ಆಫ್ ಕ್ವಶನ್. ಆಮೇಲೆ ಈಗ ಒಬ್ರು ಕೇಳಿದ್ರು 4 ಏನಕ್ಕೆ ಯೂಸ್ ಮಾಡ್ತೀವಿ? ಓಕೆನಾ? ಸೊ 4 ವಿ ವಿಲ್ ಯೂಸ್ ಟು ಸ್ಟೋರ್ ದ ವಾಟರ್ ಟೆಂಪರರಿಲಿ. ಓಕೆನಾ? ಸಡನ್ ಲೋಡ್ ಡಿಮ್ಯಾಂಡ್ ಜಾಸ್ತಿ ಆಗ್ತಾ ಇರುತ್ತೆ ಅನ್ಕೊಳ್ಳಿ, ರಿಸರ್ವಾಯರ್ ಇಂದ ನಾವು ವಾಟರ್ನ ತಗೊಳಕ್ಕಾಗಲ್ಲ, ಟೆಂಪರರಿಯಾಗಿ ವಾಟರ್ನ ಸ್ಟೋರ್ ಮಾಡೋದಕ್ಕೆ, ಅಂದ್ರೆ ಚೇಂಜ್ ದಿ ಟು ಸ್ಟೋರ್ ದಿ ವಾಟರ್ ಟೆಂಪರರಿಲಿ 4 ಬೇಸ್ ವಿಲ್ ಬಿ ಯೂಸ್ಡ್. ಇವಾಗ ನಮಗೆ 4 ಬೇಸ್ ಯೂಸ್ ಮಾಡಿದ್ರೆ ಯಾವ ಪವರ್ ಪ್ಲಾಂಟ್ ಯೂಸ್ ಮಾಡ್ತೀವಪ್ಪ ಅಂದ್ರೆ ಮೀಡಿಯಂ ಹೆಡ್ ಪವರ್ ಪ್ಲಾಂಟ್ ಅಲ್ಲಿ ಇರುತ್ತೆ. ಓಕೆನಾ? ಇದೊಂದು ನೆನ್ಪಿಟ್ಕೊಂಡಿರಿ. ಆಮೇಲೆ ಸರ್ಜ್ ಟ್ಯಾಂಕ್ ಎಲ್ಲಪ್ಪ ಇರುತ್ತೆ, ಇದರಲ್ಲಿರುತ್ತೆ ಹೈ ಹೆಡ್ ಪವರ್ ಪ್ಲಾಂಟ್ ಅಲ್ಲಿ. ಇಷ್ಟು. ಓಕೆ, ಸರ್ಜ್ ಟ್ಯಾಂಕ್ ನ ಏನಕ್ಕೆ ಯೂಸ್ ಮಾಡ್ತೀವಿ ನಾವು ಹೇಳಿದೀವಿ, ವಾಟರ್ ಹ್ಯಾಮರ್ ಎಫೆಕ್ಟ್ ವಿಲ್ ಬಿ ಅವಾಯ್ಡೆಡ್ ಬೈ ಯೂಸಿಂಗ್ ಸರ್ಜ್ ಟ್ಯಾಂಕ್. ಅದೊಂದು ಮೋಸ್ಟ್ ಇಂಪಾರ್ಟೆಂಟ್. Yes, completed. ಓಕೆ, ಸೊ ಇಷ್ಟು ನೋಡಿ. ಇದ್ರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿ. 100% ಟರ್ಬೈನ್ಸ್ ಅಲ್ಲಿ ಕೇಳಿದ್ರೆ ಈ ಫ್ಲೋಸ್ ಅಲ್ಲೇ ಕೇಳ್ತಾರೆ. ಓಕೆನಾ? ಸೊ ಫ್ರಾನ್ಸಿಸ್ ಟರ್ಬೈನ್ ಬಂದು ಇಲ್ಲಿ ನೋಡ್ಕೊಳ್ಳಿ, ಹೈ ಹೆಡ್ ಮತ್ತೆ ಮೀಡಿಯಂ ಹೆಡ್, ಲೋ ಹೆಡ್ ಇದೆ. ಹೈ ಹೆಡ್ ಅಲ್ಲಿ ಫೆಲ್ಟಾನ್ ವೀಲ್ ಯೂಸ್ ಮಾಡ್ತೀವಿ. ಸೊ ದಿಸ್ ಈಸ್ ರಿಯಾಕ್ಷನ್ ಟರ್ಬೈನ್ ಅಂಡ್ ಫ್ಲೋ ಈಸ್ ಟ್ಯಾಂಜೆನ್ಷಿಯಲ್. ಇದೊಂದು. ಓಕೆನಾ? ಕೆಪ್ಲಾನ್ ಮತ್ತೆ ಪ್ರೊಪೆಲ್ಲರ್ ಟರ್ಬೈನ್ ನ ಲೋ ಹೆಡ್ ಯೂಸ್ ಮಾಡ್ತೀವಿ, ದಟ್ ಈಸ್ ಆಕ್ಸಿಯಲ್ ಫ್ಲೋ. ಓಕೆ, ಇನ್ನು ಮಿಕ್ಸ್ಡ್ ಫ್ಲೋ ಬಂದು ಸೊ ಫ್ರಾನ್ಸಿಸ್ ಟರ್ಬೈನ್, ದಟ್ ಈಸ್ ಯೂಸ್ಡ್ ಫಾರ್ ಹೈ ಹೆಡ್ ಪವರ್ ಪ್ಲಾಂಟ್. ಓಕೆನಾ? ಸೊ ಇಂಪಲ್ಸ್ ಟರ್ಬೈನ್ ಯಾವುದು, ರಿಯಾಕ್ಷನ್ ಟರ್ಬೈನ್ ಯಾವುದು, ಯು ಪೀಪಲ್ know that. Okay, so next is, listen carefully. So next is other two points is there. Okay, what is the meaning of base load plant? Any idea? Base load plant. So what is the meaning of base load plant? Yes, any idea about base load plant? Okay, ಏನಾದ್ರೂ ಇದ್ಕೊಳ್ಳಿ. ಬೇಸ್ ಲೋಡ್ ಪ್ಲಾಂಟ್ ಅಂದ್ರೆ ಫಸ್ಟ್ ತಿಳ್ಕೊಂಡಿರಿ, ಬೇಸ್ ಲೋಡ್ ಪ್ಲಾಂಟ್ ಯಾವುದು? ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್, ರನ್ ಆಫ್ ರಿವರ್ ಪ್ಲಾಂಟ್ ಅಂತ ಹೇಳ್ತೀವಿ. ಕೇಳಿಸ್ಕೊಳ್ಳಿ, ಬೇಸ್ ಲೋಡ್ ಪ್ಲಾಂಟ್ ಯಾವುದು? ರನ್ ಆಫ್ ರಿವರ್ ಪ್ಲಾಂಟ್. ಪೀಕ್ ಲೋಡ್ ಪ್ಲಾಂಟ್ ಯಾವುದು?
Yes, which is the peak load plant? Yes, pumped storage plant. Pumped storage plant. Yes, peak load plant is pumped storage plant. Yes. ಸೊ ಅದಾದ್ಮೇಲೆ ಇದರಲ್ಲಿ ಸೊ ರಿವರ್ಸಬಲ್ ಟರ್ಬೈನ್ ಅಂತ ಯೂಸ್ ಮಾಡ್ತೀವಿ. ಇದ್ರ ಮೇಲೆ ಒಂದು ಕ್ವಶನ್ ಬಂದಿದೆ. ಓಕೆ, ಸೊ ಪೀಕ್ ಲೋಡ್ ಪ್ಲಾಂಟ್ ಯಾವುದು? ಪಂಪ್ಡ್ ಸ್ಟೋರೇಜ್ ಪ್ಲಾಂಟ್. ಓಕೆ, ಡ್ಯೂರಿಂಗ್ ಪೀಕ್ ಅವರ್ಸ್ ಎನಿ ಪವರ್ ಪ್ಲಾಂಟ್ ವಿಲ್ ಬಿ ವರ್ಕ್ಡ್, ಅದನ್ನ ಪಂಪ್ಡ್ ಸ್ಟೋರೇಜ್ ಪೀಕ್ ಲೋಡ್ ಪ್ಲಾಂಟ್ ಅಂತ ಹೇಳ್ತೀವಿ. ಡ್ಯೂರಿಂಗ್ ಬೇಸ್ ಲೋಡ್ ಅಂತಂದ್ರೆ ಏನಪ್ಪಾ? ಸೊ ಫಸ್ಟ್ ವಿ ನೀಡ್ ಟು ಸ್ಟಾರ್ಟ್ ದಟ್ ಪವರ್ ಪ್ಲಾಂಟ್, ಅದನ್ನ ಬೇಸ್ ಲೋಡ್ ಅಂತ ಹೇಳ್ತೀವಿ. ಓಕೆನಾ? ಸೊ ಈ ರಿವರ್ಸ್ ಸೆಂಟರ್ ಅಲ್ಲಿ ಕೇಳಿಸ್ಕೊಳ್ಳಿ, ರಿವರ್ ಹೋಗುತ್ತಲ್ಲ, ಸೊ ಇನ್ ರಿವರ್ಸ್ ಸೆಂಟರ್ whatever the power plant exists, that is run of river plant. So what happened if this plant will not work means this the waters will move away. Okay, there is no use of this water. For that reason first we will start run of river plant. Okay, first we will start run of river plant. So ನಿಮಗೆ ಡ್ಯಾಮ್ ಅಲ್ಲಿರೋ ವಾಟರ್ ಯಾವಾಗಲೂ ಸ್ಟೋರ್ ಆಗಿರುತ್ತೆ, it will be available always, but here run of your plant water will move always. ಓಕೆ, ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಅದನ್ನ ಬೇಸ್ ಲೋಡ್ ಪ್ಲಾಂಟ್ ಆಗಿ ಯೂಸ್ ಮಾಡ್ತೀವಿ. ಓಕೆ, ಸೊ ಯಾವಾಗ್ಲೂ ಅಷ್ಟೇ ವಾಟರ್ ರಿವರ್ಸ್ ಅಲ್ಲಿ ಎಷ್ಟು ದಿನ ರನ್ ಆಗ್ತಾ ಇರುತ್ತೋ ಎಲ್ಲಾ ವಾಟರ್ಸ್ ನಾವು ಬೇಸ್ ಲೋಡ್ ಪ್ಲಾಂಟ್ಸ್ ಆಗಿ ಯೂಸ್ ಮಾಡ್ತಾ ಇದೀವಿ. ಓಕೆ, ಎಸ್ ಗೆಟಿಂಗ್ ಎವ್ರಿ ಒನ್? ಸೊ ಇದು ತುಂಬಾ ರಿಪೀಟ್ ಆಗಿರೋ ಕ್ವಶನ್ ವಿತ್ ರೆಸ್ಪೆಕ್ಟ್ ಟು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್. ಸೊ ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ಸ್ ವಿತ್ ರೆಸ್ಪೆಕ್ಟ್ ಟು ನನಗೆ ಏನ್ ಬರ್ಸಿದ್ದೀನೋ ಅಷ್ಟು ಕ್ವಶನ್ಸ್ ಬಿಟ್ರೆ ಬೇರೆ ಏನೂ ಕೇಳಲ್ಲ. ಓಕೆ, ಎಸ್ ಕೇಳಿಸಲ್ಲ ಎಲ್ಲರಿಗೂ? ಎಸ್ ಗೆಟಿಂಗ್ ಎವ್ರಿ ಒನ್? ಓಕೆ, next is thermal power plant. Okay, so what is thermal power plant? Heat energy from the coal will be used to get the steam. Okay, heat energy from the coal is used to get the steam, and that steam will be used to rotate steam turbine to get electrical energy. Okay, so this is the thermal power plant. Okay, so thermal power plant na ನಾವು steam power plants ಅಂತ ಹೇಳ್ತೀವಿ. Okay, thermal power plants are also called as steam power plants. ಒಂದು ನಿಮಿಷ. Yes. Okay, so here the most important questions. Indian coal is having ash content of 20 to 40%.
ash content of 20 to 40%. Okay, so next is semi bituminous coal is preferred in thermal power plant. In thermal power plant, bituminous coal is used. Bituminous coal is used because of low ash content. Because of low ash content. Okay. So next is efficiency of the steam power plant is efficiency of steam power plant is 29%. Okay, so maximum efficiency ಅಷ್ಟೇ ಬರೋದು. ಯಾಕೆ ಎಫಿಷಿಯನ್ಸಿ ಇಷ್ಟು ಕಮ್ಮಿ ಆಗುತ್ತೆ ಅಂತಂದ್ರೆ ಓಕೆ efficiency is reduced because of condenser. Efficiency ಯಾಕೆ ರೆಡ್ಯೂಸ್ ಆಗುತ್ತೆ? ಬಿಕಾಸ್ ಆಫ್ ಕಂಡೆನ್ಸರ್. ಏನಾ? ಸೊ ಇದೊಂದು ತುಂಬಾ ಇಂಪಾರ್ಟೆಂಟ್. ಕಾಂಪೋನೆಂಟ್ಸ್ ಏನೇನಿರುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆಫ್ ಥರ್ಮಲ್ ಪವರ್ ಪ್ಲಾಂಟ್ ಇಲ್ಲೇ ಬರ್ದ್ಬಿಡ್ತೀನಿ. ಬಾಯ್ಲರ್ ಫಸ್ಟ್. ಓಕೆ, ಸೊ next coal and ash handling plant. Ash handling plant. Okay, next steam generator. Okay, so next is superheater. Steam generator na ನಾವು ಬಾಯ್ಲರ್ ಅಂತ ಕರಿತೀವಿ, ಸಾರಿ. Superheater. Come on, economizer. Okay, so next is air preheater, condenser. So next ಸೊ ಇಲ್ಲಿ ಟರ್ಬೈನ್ಸ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. Okay, two types of turbines is there, so otherwise I will write here only. Here if I write board is visible here. Yes, turbines here. So water tube boilers and fire tube boilers, sorry, impulse and reaction turbines, same here also. Okay, reaction turbines. So what is the type of alternator used here? Smooth cylindrical because of high speed. Smooth cylindrical type rotor alternator will be used. Okay, smooth cylindrical type rotor alternator will be used. Okay na? So next here boiler is there. Okay na? So ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಬಾಯ್ಲರ್ ಬಗ್ಗೆ ಅಂದ್ರೆ
water tube and fire tube boilers are used. Water tube and fire tube boilers are there. ಇದರಲ್ಲಿ ಜಾಸ್ತಿ ಪಾಪ್ಯುಲರ್ ಆಗಿ ಯೂಸ್ ಮಾಡೋದು ಅಂದ್ರೆ ವಾಟರ್ ಟ್ಯೂಬ್ ಬಾಯ್ಲರ್ಸ್. ಓಕೆ, ಸೊ ವಾಟರ್ ಟ್ಯೂಬ್ ಬಾಯ್ಲರ್ಸ್ಗೂ ಮತ್ತೆ ಫೈರ್ ಟ್ಯೂಬ್ ಬಾಯ್ಲರ್ಸ್ಗೂ ಏನಪ್ಪ ಡಿಫ್ರೆನ್ಸ್ ಅಂದ್ರೆ, ವಾಟರ್ ಈಸ್ ಇನ್ಸೈಡ್ ದ ಟ್ಯೂಬ್ ಇನ್ ವಾಟರ್ ಟ್ಯೂಬ್ ಬಾಯ್ಲರ್ಸ್, ಫೈರ್ ಈಸ್ ಇನ್ಸೈಡ್ ದ ಟ್ಯೂಬ್ ಇನ್ ಫೈರ್ ಟ್ಯೂಬ್ ಬಾಯ್ಲರ್ಸ್. ಅಷ್ಟೇ ಡಿಫ್ರೆನ್ಸ್, ಬಟ್ ಜಾಸ್ತಿ ಯೂಸ್ ಮಾಡೋದು ವಾಟರ್ ಟ್ಯೂಬ್ ಬಾಯ್ಲರ್ಸ್. ಓಕೆ, ಸೊ ಇದರಲ್ಲಿ ತುಂಬಾ ಕೇಳಿರೋದು ಯಾವ್ದು ಯಾಕಪ್ಪ ಯೋದಪ್ಪ ಅಂದ್ರೆ, ಎಫಿಷಿಯನ್ಸಿ ಯಾಕೆ ರೆಡ್ಯೂಸ್ ಆಗುತ್ತೆ ಸ್ಟೀಮ್ ಪವರ್ ಪ್ಲಾಂಟ್? ಬಿಕಾಸ್ ಆಫ್ ದಿಸ್ ಕಂಡೆನ್ಸರ್. ಒನ್ಸ್ ವಾಟರ್ ಸ್ಟೀಮ್ ಆಗಿ ಕನ್ವರ್ಟ್ ಮಾಡ್ತೀವಿ, steam will be again converted to water with the help of condenser, then only efficiency of the plant will be reduced. Okay, so ಮತ್ತೆ efficiency ನ ರೈಸ್ ಮಾಡೋದಕ್ಕೆ ಏನ್ ಮಾಡ್ತೀವಿ ಕೇಳಿಸ್ಕೊಳ್ಳಿ, ಸೂಪರ್ ಹೀಟರ್ ಮತ್ತೆ ಎಕನಾಮೈಸರ್ ಅಂಡ್ ಏರ್ ಪ್ರಿಹೀಟರ್ ಇವನ್ನ ಯೂಸ್ ಮಾಡ್ತೀವಿ. ಓಕೆನಾ, ಸೂಪರ್ ಹೀಟರ್, ಎಕನಾಮೈಸರ್ ಅಂಡ್ ಏರ್ ಪ್ರಿಹೀಟರ್. ಓಕೆ, ಸೂಪರ್ ಹೀಟರ್ ಏನ್ ಮಾಡುತ್ತೆ? So superheater is used to raise the temperature of the steam. Okay, ಕೇಳಿಸ್ಕೊಳ್ಳಿ ಒಂದು ನಿಮಿಷ. Superheater is used to raise the temperature of the steam. Economizer ಏನ್ ಮಾಡುತ್ತೆ ಅಂತಂದ್ರೆ, before water entering to the boiler, economizer will be heated the water with the help of flue gases coming out from the boiler. Okay, please listen carefully. Economizer function. Air preheater andre whatever the air required for the combustion of the fuel, so that will be heated before entering to the boiler. Okay na, ಇಲ್ಲಿ ನೋಡಿ ಒಂದು ನಿಮಿಷ. ಸೂಪರ್ ಹೀಟರ್ ಏನ್ ಮಾಡುತ್ತೆ? ಸ್ಟೀಮ್ ನ ಹೀಟ್ ಮಾಡುತ್ತೆ. ಓಕೆನಾ, ಎಕನಾಮೈಸರ್ ಏನ್ ಮಾಡುತ್ತೆ? ವಾಟರ್ ನ ಹೀಟ್ ಮಾಡುತ್ತೆ. ಏರ್ ಪ್ರಿಹೀಟರ್ ಏನ್ ಮಾಡುತ್ತೆ? ಏರ್ ನ ಹೀಟ್ ಮಾಡುತ್ತೆ. ಸೊ ದ ಟೆಂಪರೇಚರ್ the efficiency of the plant raised in the power plant because of the economizer. Listen carefully. So 3 air flue gases ಇಂದನೇ 3 ವರ್ಕ್ ಆಗುತ್ತೆ, ಬಟ್ ಎಫಿಷಿಯನ್ಸಿ ಜಾಸ್ತಿ ಆಗೋದು ಎಕನಾಮೈಸರ್ ಇಂದ. ಓಕೆ, ಎಸ್ ಗೆಟಿಂಗ್? ಎಫಿಷಿಯನ್ಸಿ ಇನ್ಕ್ರೀಸ್ಡ್ because of economizer. Efficiency of the plant increases because of economizer. Efficiency of the plant increases because of economizer. ಅದೊಂದೇ ಇಂಪಾರ್ಟೆಂಟ್ ಇದರಲ್ಲಿ. ಓಕೆ, ಕಂಡೆನ್ಸರ್ ಒಂದು ನಿಮಿಷ ನೋಡಿ. ಕಂಡೆನ್ಸರ್ ಬಂದು ವಾಟರ್ ನ ಏನ್ ಮಾಡುತ್ತೆ? ಸ್ಟೀಮ್ ನ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆನಾ, ಕಂಡೆನ್ಸರ್. ಸೊ ವಾಟ್ ಈಸ್ ದಿ ಫಂಕ್ಷನ್ ಆಫ್ ಕಂಡೆನ್ಸರ್? ಲಿಸನ್ ಕೇರ್ಫುಲಿ. ಕಂಡೆನ್ಸರ್ ಮೀನ್ಸ್ it converts steam into water. ಓಕೆ, ಸೊ ಇದೊಂದೇ ರೀಸನ್ ಇಂದಾನೆ ಎಫಿಷಿಯನ್ಸಿ ಡಿಕ್ರೀಸ್ ಆಗುತ್ತೆ. ಓಕೆ, ಇಟ್ ಕನ್ವರ್ಟ್ಸ್ ಸ್ಟೀಮ್ ಇಂಟು ವಾಟರ್. ಸೊ ಒನ್ಸ್ ನಮ್ಮ ಸ್ಟೀಮ್ ಟರ್ಬೈನ್ ಒಳಗಡೆ ಸ್ಟೀಮ್ ಹೋಗಿ ಮತ್ತೆ ವಾಪಸ್ ಬಂದ ಮೇಲೆ, ಓಕೆ, ಒನ್ಸ್ ಸ್ಟೀಮ್ ರೀಚ್ಡ್ ಟು ದ ಸ್ಟೀಮ್ ಟರ್ಬೈನ್ ಅಂಡ್ ರಿಟರ್ನ್ ಬ್ಯಾಕ್ ಫ್ರಮ್ ದ ಸ್ಟೀಮ್ ಟರ್ಬೈನ್, ವಾಟ್ ಹ್ಯಾಪನ್ಸ್ it is given to the condenser. ಸೊ ಏನಾಗ್ಬಿಡುತ್ತೆ ಆಟೋಮೆಟಿಕಲಿ ಆ ಕಂಡೆನ್ಸ್ಡ್ ಸ್ಟೀಮ್ ನ ವಾಟರ್ ಆಗಿ ಕನ್ವರ್ಟ್ ಮಾಡುತ್ತೆ. ಸೊ ಫಾರ್ ದಟ್ ರೀಸನ್ ಎಫಿಷಿಯನ್ಸಿ ಡಿಕ್ರೀಸಸ್. ಆಮೇಲೆ ಎಕನಾಮೈಸರ್ ಏನಿದೆ ಕೇಳಿಸ್ಕೊಳ್ಳಿ. ಎಕನಾಮೈಸರ್ ವಾಟರ್ ಇಲ್ಲಿ ನೋಡಿ, ಹಿಂಗ್ ಕಂಡೆನ್ಸರ್ ಹಿಂಗಿರುತ್ತೆ. ಓಕೆ, ಕಂಡೆನ್ಸರ್ ಒಳಗಡೆ ವಾಟರ್ ಈ ತರ ಬರ್ತಾ ಇರುತ್ತೆ. ಸೊ ಅದನ್ನ ತಗೊಂಡೋಗಿ ಫಸ್ಟ್ ಎಕನಾಮೈಸರ್ ಕೊಡ್ತೀವಿ ನಾವು. ಓಕೆ, ಆಫ್ಟರ್ ಎಕನಾಮೈಸರ್ ವಿ ಗಿವ್ ಇಟ್ ಟು ಬಾಯ್ಲರ್. ಸೊ ಇಲ್ಲಿ ನೋಡಿ, ಫ್ಲೂ ಗ್ಯಾಸಸ್ ಹಿಂಗ್ ಹೋಗ್ತಾ ಇರುತ್ತೆ. ಓಕೆ, ಸೊ ದಿಸ್ ವಾಟರ್ ವಿಲ್ ಬಿ ಹೀಟೆಡ್ ಬಿಫೋರ್ ಎಂಟರಿಂಗ್ ಟು ದ ಬಾಯ್ಲರ್. ಅದಕ್ಕೇನಾಗುತ್ತೆ? ಎಫಿಷಿಯನ್ಸಿ ಇನ್ಕ್ರೀಸ್ ಆಗುತ್ತೆ. ಏರ್ ಪ್ರೀ ಹೀಟರ್ ಬಂದು ಏರ್, ಈಗ ನಮ್ಗೆ ಕಂಬಸ್ಟನ್ ಏನ್ ಏರ್ ಬೇಕೋ ಆ ಏರ್ ಎಲ್ಲಿಂದ ಬರುತ್ತೆ? ಔಟ್ಸೈಡ್ ಇಂದ ಬರುತ್ತೆ.
Okay na? From that air what will happen? Heated by using air preheater. ಅದನ್ನ ಹೀಟ್ ಮಾಡೋದಕ್ಕೂ ನಾವು ಫ್ಲೂ ಗ್ಯಾಸಸ್ ಯೂಸ್ ಮಾಡ್ತೀವಿ. ಸೊ ಫ್ಲೂ ಗ್ಯಾಸಸ್ ಕೇಳಿಸ್ಕೊಳ್ಳಿ, ಫ್ಲೂ ಗ್ಯಾಸಸ್ ವಿಲ್ ಬಿ ಯೂಸ್ಡ್ ಇನ್ ಸೂಪರ್ ಹೀಟರ್, ಎಕನಾಮೈಸರ್ ಅಂಡ್ ಏರ್ ಪ್ರಿಹೀಟರ್. ಸೂಪರ್ ಹೀಟರ್ ಏನಕ್ಕೆ ಯೂಸ್ ಮಾಡ್ತೀವಿ ನಾವು? ಸೂಪರ್ ಹೀಟರ್ ವಿಲ್ ಬಿ ಯೂಸ್ಡ್ ಟು ಹೀಟ್ ದ ಸ್ಟೀಮ್. ಅಂದ್ರೆ ಒನ್ಸ್ ವಾಟರ್ ಸ್ಟೀಮ್ ಆಗಿ ಕನ್ವರ್ಟ್ ಆದ್ಮೇಲೆ, ಕೇಳಿಸ್ಕೊಳ್ಳಿ, ಒನ್ಸ್ ವಾಟರ್ ಸ್ಟೀಮ್ ಆಗಿ ಕನ್ವರ್ಟ್ ಮಾಡಿ ಆದ್ಮೇಲೆ ಏನಾಗುತ್ತೆ ಅಂತಂದ್ರೆ, ಆ ಸ್ಟೀಮ್ ಅಲ್ಲಿ ವಾಟರ್ ವ್ಯಾಪರ್ಸ್ ಇರುತ್ತೆ. ಟು ರಿಮೂವ್ ದಟ್ ವಾಟರ್ ವ್ಯಾಪರ್ಸ್ ಸೂಪರ್ ಹೀಟರ್ಸ್ ವಿಲ್ ಬಿ ಯೂಸ್ಡ್. ಓಕೆ, ಎಸ್. ಸೊ ಇಷ್ಟು ಸ್ಟೀಮ್ ಪವರ್ ಪ್ಲಾಂಟ್ ಬಗ್ಗೆ, ಸ್ಟೀಮ್ ಅಥವಾ ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ. ಸೊ ಇಷ್ಟು ಬಿಟ್ರೆ ಬೇರೆ ಏನು ಕ್ವಶನ್ಸ್ ಕೇಳಕ್ಕೆ ಚಾನ್ಸ್ ಇಲ್ಲ. ಸೊ ಯು ಕ್ಯಾನ್ ಕಾಪಿ ಆಲ್ ದೋಸ್ ಥಿಂಗ್ಸ್. Yes, completed. ಸೊ ಇಷ್ಟು ಥರ್ಮಲ್ ಪವರ್ ಪ್ಲಾಂಟ್ ಬಗ್ಗೆ. ಓಕೆ, ಸೊ ಈಗ ಇನ್ನೊಂದು ಕ್ವಶನ್ ಇದೆ, ಇನಿಷಿಯಲ್ ಕಾಸ್ಟ್ ಯಾವ್ದ್ರಲ್ಲಿ ಜಾಸ್ತಿ ಇರುತ್ತೆ? ಥರ್ಮಲ್ ಪವರ್ ಪ್ಲಾಂಟ್ ಅಲ್ಲಿ ಜಾಸ್ತಿ ಇರುತ್ತಾ, ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಪ್ಲಾಂಟ್ ಅಲ್ಲಿ ಜಾಸ್ತಿ ಇರುತ್ತಾ? ಎಸ್, ವೆರಿ ಗುಡ್. ಓಕೆ, ರನ್ನಿಂಗ್ ಕಾಸ್ಟ್. ಓಕೆ, ಇಷ್ಟು ಗೊತ್ತಿದ್ರೆ ಸಾಕು. ಸೊ ಅದೊಂದು ಕ್ವಶನ್ ಇದೆ. ಓಕೆನಾ? ಸೊ ನಾವು ಈ ಕಂಪೇರ್. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಬರ್ತಾ ಇದೆ. ಇನಿಷಿಯಲ್ ಕಾಸ್ಟ್ ಕಂಪೇರ್ ಟು ಆಲ್ ಪವರ್ ಪ್ಲಾಂಟ್ಸ್, ವಿಚ್ ಒನ್ ವಿಲ್ ಬಿ ಹೈಯರ್? ಥರ್ಮಲ್, ನ್ಯೂಕ್ಲಿಯರ್ ಅಂಡ್ ಹೈಡ್ರೋ? ನೋ. ಯಾಕೆ? ಓಕೆ, ಸೊ ಹಂಗಾದ್ರೆ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಇನಿಷಿಯಲ್ ಕಾಸ್ಟ್ ಜಾಸ್ತಿ ಇರಲ್ಲ. ಎಸ್, ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ಗೆ ಕೇಳಿಸ್ಕೊಳ್ಳಿ ಒಂದು ನಿಮಿಷ, ಇನಿಷಿಯಲ್ ಕಾಸ್ಟ್ ಬಂದು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಜಾಸ್ತಿ ಇರುತ್ತೆ. ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಓಕೆ, ಎಸ್. ಆಮೇಲೆ ರನ್ನಿಂಗ್ ಕಾಸ್ಟ್ ಬಂದು ಥರ್ಮಲ್ ಪವರ್ ಪ್ಲಾಂಟ್ ಜಾಸ್ತಿ ಇರುತ್ತೆ. ಗೆಟಿಂಗ್? ಇವೆರಡು ಅರ್ಥ ಮಾಡ್ಕೊಳ್ಳಿ ಇಫ್ ಯು ಕಂಪೇರ್ ಆಲ್ ದ ಪ್ಲಾಂಟ್ಸ್. ಓಕೆ, ಎಸ್. ಸೊ ನೆಕ್ಸ್ಟ್ ಈಸ್ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್. ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಅದನ್ನ ಬರೆದು ಬಿಡ್ತೀನಿ, ಆಮೇಲೆ ಡಿಸ್ಕಸ್ ಮಾಡೋಣ. ಸೊ ಹೆಂಗ್ ವರ್ಕ್ ಆಗುತ್ತಪ್ಪ ನ್ಯೂಕ್ಲಿಯರ್ ಪವರ್ ಪ್ಲಾಂಟ್? ನ್ಯೂಕ್ಲಿಯರ್ ಫಿಷನ್ ಅಂಡ್ ಫ್ಯೂಷನ್. ಓಕೆ, ಸೊ ಇದರಲ್ಲಿ ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ನ್ಯೂಕ್ಲಿಯರ್ fission or fusion. ಸೊ ಎರಡು ಪ್ರೋಸೆಸ್ ಮೇಲೆ ವರ್ಕ್ ಆಗುತ್ತೆ. ಓಕೆನಾ? ಸೊ ಜಾಸ್ತಿ ಯೂಸ್ ಮಾಡೋದು ಫಿಷನ್ ನೇನೆ. ಓಕೆ, ಸೊ ಮೈನ್ ಕಾಂಪೋನೆಂಟ್ಸ್ ಬಂದು ಎಫಿಷಿಯನ್ಸಿ ಆಫ್ ದಿ ಪ್ಲಾಂಟ್ ಎಷ್ಟಿದೆ ತಪ್ಪ ಇದು? ಎಸ್, ಎನಿ ಐಡಿಯಾ? ಸೇಮ್ 29%. Nuclear reactor, B heat exchanger, okay, C steam turbine, D alternator E condenser. ಓಕೆ, ಸೊ ಇಲ್ಲಿ ಸ್ಟೀಮ್ ಟರ್ಬೈನ್, ಆಲ್ಟರ್ನೇಟರ್, ಕಂಡೆನ್ಸರ್, ವಾಟ್ ಎವರ್ ದ ಥಿಂಗ್ಸ್ ಯೂಸ್ಡ್ ಇನ್ ಥರ್ಮಲ್ ಪವರ್ ಪ್ಲಾಂಟ್ ಹಿಯರ್ ಈಸ್ ಸೇಮ್, ನೋ ಚೇಂಜಸ್. ಸೊ ಇನ್ನು ಉಳ್ಕೊಂಡಿರೋದು ನ್ಯೂಕ್ಲಿಯರ್ ರಿಯಾಕ್ಟರ್ ಮತ್ತೆ ಹೀಟ್ ಎಕ್ಸ್ಚೇಂಜರ್. ಸೊ ನಾವು ಏನೇನು ರಾ ಮೆಟೀರಿಯಲ್ಸ್ ಯೂಸ್ ಮಾಡ್ತೀವಿ ನ್ಯೂಕ್ಲಿಯರ್ ರಿಯಾಕ್ಟರ್ಗೆ ಮತ್ತೆ ಹೀಟ್ ಎಕ್ಸ್ಚೇಂಜರ್ಗೆ, ಆಮೇಲೆ ಸ್ವಲ್ಪ ಫಂಕ್ಷನ್ಸ್ ಇದೆ ನ್ಯೂಕ್ಲಿಯರ್ ರಿಯಾಕ್ಟರ್ ಒಳಗಡೆ. ಓಕೆ, ಆ ಫಂಕ್ಷನ್ಸ್ ಗೊತ್ತಾಗ್ಬಿಟ್ರೆ ಸಾಕು ನಿಮ್ಗೆ. So first we will move on to nuclear reactor. So this is the place where nuclear reaction happens. Okay,
So this is the place where nuclear reaction happens. Where nuclear reaction happens. Okay. So next is ಇದರಲ್ಲಿ ಏನೇನು ಇರುತ್ತೆ. ಫಸ್ಟ್ ಎ ಮಾಡರೇಟರ್, ಇದ್ರ ಮೇಲೇನೆ ಕ್ವಶನ್ಸ್ ಬರುತ್ತೆ, ಅದಕ್ಕೆ ಬರೀತಾ ಇದ್ದೀನಿ. ಬಿ ರಿಫ್ಲೆಕ್ಟರ್, ಸಿ ರಿಯಾಕ್ಟರ್ ಕೋರ್, ಡಿ ಕಂಟ್ರೋಲ್ ರಾಡ್ಸ್. ಓಕೆ, ಎಸ್ ಜಸ್ಟ್ ಅಬ್ಸರ್ವ್ ಮಾಡ್ಕೊಳ್ಳಿ ಏನೇನು ಕಾಂಪೋನೆಂಟ್ಸ್ ಇರುತ್ತೆ ನ್ಯೂಕ್ಲಿಯರ್ ರಿಯಾಕ್ಟರ್ದು ಅಂತ. ಓಕೆನಾ. ಸೊ ಅದಾದ್ಮೇಲೆ ಸ್ವಲ್ಪ ಇದರಲ್ಲಿ ಫಂಕ್ಷನ್ಸ್ ಹೇಳ್ಬಿಡ್ತೀನಿ, ಆಮೇಲೆ ಏನೇನು ಯೂಸ್ ಮಾಡ್ತೀವಿ ಅಂತ ಹೇಳ್ತೀನಿ, ಆಮೇಲೆ ನೋಡೋಣ. ರಿಫ್ಲೆಕ್ಟರ್ ಏನಕ್ಕಪ್ಪ ಬೇಕು ಫಸ್ಟ್ ಥಿಂಗ್. ಸೊ ನ್ಯೂಕ್ಲಿಯರ್ ರಿಯಾಕ್ಷನ್ ಆಗ್ಬೇಕಾದ್ರೆ ನ್ಯೂಕ್ಲಿಯರ್ ರೇಸ್ ಇರುತ್ತಲ್ಲ, ಔಟ್ಸೈಡ್ ಹೋಗ್ತಾ ಇರುತ್ತೆ, ಅದನ್ನ ರಿಫ್ಲೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ರಿಫ್ಲೆಕ್ಟರ್ನ. ಆಮೇಲೆ ರಿಯಾಕ್ಟರ್ ಕೋರ್ ಇದೆಯಲ್ಲ, ಸೊ ದಿಸ್ ಇಸ್ ದಿ, ಎಸ್ ಕೇಳಿಸ್ಕೊಳ್ಳಿ, ಸೊ ದಿಸ್ ಇಸ್ ದಿ ಫ್ಯೂಯಲ್, ರಿಯಾಕ್ಟರ್ ಕೋರ್ ಅನ್ನೋದು. ಸೊ ವಾಟ್ ಅಬೌಟ್ ಮಾಡರೇಟರ್? ಎಸ್, ಎನಿ ಐಡಿಯಾ? ಎಸ್, yes, any idea what about moderator? ಮತ್ ಕಂಟ್ರೋಲ್ ರಾಡ್ ಏನ್ ಮಾಡುತ್ತೆ? ವಾಟ್? Moderator just reduces the speed of neutrons. Okay, reduces the speed of neutrons. Okay, ಆಮೇಲೆ ಕಂಟ್ರೋಲ್ ರಾಡ್ಸ್ ಬಂದು ಸ್ಟಾಪ್ಸ್ ಚೈನ್ ರಿಯಾಕ್ಷನ್. ಚೈನ್ ರಿಯಾಕ್ಷನ್ ಹಂಗೆ ಕಂಟಿನ್ಯೂ ಆಗ್ಬಿಟ್ರೆ ಏನಾಗುತ್ತೆ? ಇಟ್ ಈಸ್ ದಿ ಎಕ್ಸ್ಪ್ಲೋಷನ್. ಸೊ ಅದನ್ನ ಕಂಟ್ರೋಲ್ ರಾಡ್ಸ್ ಸ್ಟಾಪ್ ಮಾಡುತ್ತೆ. ಓಕೆನಾ. ಎಸ್, ಟೈಪ್ಸ್ ಆಫ್ ಫ್ಯೂಯಲ್ಸ್ ಏನೇನು ಯೂಸ್ ಮಾಡ್ತೀವಿ ನಾವು, ಆಮೇಲೆ ಮಾಡರೇಟರ್ಸ್ ಏನೇನು ಯೂಸ್ ಮಾಡ್ತೀವಿ ಅದ್ ಗೊತ್ತಾದ್ರೆ ಸಾಕು. ಓಕೆನಾ. ಟೈಪ್ಸ್ ಆಫ್ ಫ್ಯೂಯಲ್ಸ್ ಬಂದು ಸೊ ಟೈಪ್ಸ್ ಆಫ್ ಫ್ಯೂಯಲ್ಸ್ ಅಂದ್ರೆ, ಸೊ ಇಲ್ಲಿರೋದು ನ್ಯಾಚುರಲ್ ಯುರೇನಿಯಂ ಅಂಡ್ ಎನ್ರಿಚ್ಡ್ ಯುರೇನಿಯಂ. ಸೊ ಯುರೇನಿಯಂ ಮಾತ್ರ ಯೂಸ್ ಮಾಡ್ತೀವಿ ನಾವು, ಅದನ್ನ ತಿಳ್ಕೊಳ್ಳಿ ಸಾಕು. ಇಷ್ಟೊಂದು ಬ್ರೀಫ್ ಆಗಿ ಏನ್ ಕೇಳಲ್ಲ ನಿಮ್ಗೆ. ಓಕೆ, ಟೈಪ್ಸ್ ಆಫ್ ಫ್ಯೂಯಲ್ಸ್. ಆಮೇಲೆ ಮಾಡರೇಟರ್ಸ್ ಯಾವ್ಯಾವ್ದು ಯೂಸ್ ಮಾಡ್ತೀವಿ? ಗ್ರಾಫೈಟ್, ಓಕೆ, ಬೆರಿಲಿಯಂ, ವಾಟರ್. So 3 types of moderators will be used. So ಅದಾದ್ಮೇಲೆ ಕೂಲೆಂಟ್ಸ್. ಹೆವಿ ವಾಟರ್ ಯೂಸ್ ಮಾಡ್ತೀವಿ, ನಾರ್ಮಲ್ ವಾಟರ್ ಯೂಸ್ ಮಾಡ್ತೀವಿ, ಬೇಸ್ಡ್ ಆನ್ ಡಿಪೆಂಡ್ಸ್ ಆನ್ ಟೈಪ್ಸ್ ಆಫ್ ಪವರ್ ಪ್ಲಾಂಟ್ ಯಾವ್ದು ಯೂಸ್ ಮಾಡ್ತಿದ್ದೀರಾ ಅಂತ. ಓಕೆ, ಸೊ ಲಿಕ್ವಿಡ್ ಮೆಟಲ್. ಕೂಲೆಂಟ್ಸ್ ಅಂದ್ರೆ ಏನಕ್ಕೆ ಬೇಕು ಇದನ್ನ ನಾನು ಹೇಳೋದು ಮರ್ತ್ಬಿಟ್ಟಿದ್ದೀನಿ. ಕೂಲೆಂಟ್ ವಿಲ್ ಕ್ಯಾರಿ ಹೀಟ್ ಟು ದ ಟರ್ಬೈನ್, ಸಾರಿ ವಾಟರ್. ಓಕೆ, ಸೊ ಹಿಂಗೆ ನ್ಯೂಕ್ಲಿಯರ್ ರಿಯಾಕ್ಟರ್ ಇದ್ರೆ ಕೂಲೆಂಟ್ ಯೂಸ್ ಮಾಡ್ತೀವಿ. ವಾಟರ್ ಇದ್ದು ನೋಡಿ, ವಾಟರ್ ಹಿಂಗ್ ಪೈಪ್ ಇರುತ್ತೆ. ಸೊ ದಿಸ್ ಕೂಲೆಂಟ್ ವಿಲ್ ಕ್ಯಾರಿ ಹೀಟ್. ಸೊ ಆ ಕ್ಯಾರಿ ಮಾಡೋದಕ್ಕೆ ಏನೇನು ಯೂಸ್ ಮಾಡ್ತೀವಿ ಅಂದ್ರೆ ಲಿಕ್ವಿಡ್ ಮೆಟಲ್ ಯೂಸ್ ಮಾಡ್ತೀವಿ. ಸೊ ಅದಾದ್ಮೇಲೆ ಆರ್ಗ್ಯಾನಿಕ್ ಲಿಕ್ವಿಡ್, ವಾಟರ್ ಕೂಲ್ಡ್, ಇಷ್ಟು ಯೂಸ್ ಮಾಡ್ತೀವಿ. Water cooled. So we will use these things as the coolant. Okay na? Yes. So that's all. Nuclear power plant. So ನಿಮ್ ಕ್ವಶನ್ಸ್ ಬಂದ್ರೆ ಎಲ್ಲಿಂದ ಬರುತ್ತೆ?
ನ್ಯೂಕ್ಲಿಯರ್ ರಿಯಾಕ್ಟರ್ಸ್ ಇಂದ ಬರುತ್ತೆ, ಬೇರೆ ಎಲ್ಲಿಂದನೂ ಬರಲ್ಲ. ಓಕೆ, ಬೇಸ್ಡ್ ಆನ್ ದಿಸ್ ಒನ್. ಓಕೆ, ಸೊ ನೆಕ್ಸ್ಟ್ ಈಸ್ ಇವರು. ಸೊ ಇನ್ನು ಸೋಲಾರ್ ಪವರ್ ಪ್ಲಾಂಟ್ ಅಲ್ಲಿ ಒಂದು 2-3 ಕ್ವಶನ್ಸ್ ಇದೆ, ಅದನ್ನ ಸಾಲ್ವ್ ಮಾಡ್ಸೋಣ ಸಾಕು. ಸೊ ಅದಾದ್ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಸ್ ಬಂದಿರೋದು ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್ ಅಲ್ಲಿ, EPG ನಲ್ಲಿ. ಓಕೆ, ಸೊ ಲೋಡ್ ಫ್ಯಾಕ್ಟರ್ ಅಂದ್ರೆ ಏನು, ಡೈವರ್ಸಿಟಿ ಫ್ಯಾಕ್ಟರ್ ಅಂದ್ರೆ ಏನು, ಆ ರೇಷಿಯೋಸ್ ಕೇಳಿದರೆ ಫಸ್ಟ್ ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್ ಅಂದ್ರೆ ಏನು. ಸೊ ವಿಲ್ ಮೂವ್ ಆನ್ ಟು ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್. ಸೋಲಾರ್ ಪವರ್ ಪ್ಲಾಂಟ್ ಕ್ವಶನ್ಸ್ ನಾನು ಕಳಿಸ್ತೀನಿ. ಓಕೆನಾ, ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್ ತುಂಬಾ ಇಂಪಾರ್ಟೆಂಟ್. ಓಕೆ, ಸೊ ಫಸ್ಟ್ ಇದರಲ್ಲಿ ಲೋಡ್ ಕರ್ವ್ ಅಂದ್ರೆ ಏನು. ಓಕೆ, ಇಟ್ ಈಸ್ ಎ ಪ್ಲಾಟ್ ಆಫ್ ಲೋಡ್ ಇನ್ ಕಿಲೋವ್ಯಾಟ್ಸ್ ವರ್ಸಸ್ ಟೈಮ್. It is a plot of load in kilowatt versus time. Okay, so ಒಂದು ಪವರ್ ಪ್ಲಾಂಟ್ ಮೇಲೆ ಎಷ್ಟು ಲೋಡ್ ಇತ್ತು ವಿತ್ ರೆಸ್ಪೆಕ್ಟ್ ಟು ಟೈಮ್, ಅದನ್ನ ಲೋಡ್ ಕರ್ವ್ ಅಂತ ಕರಿತೀವಿ. ಓಕೆ, ಸೊ ಕ್ವಶನ್ ಬಂದು ದಿ ಏರಿಯಾ ಅಂಡರ್ ದಿ ಲೋಡ್ ಕರ್ವ್ ಈಸ್, ಏರಿಯಾ ಅಂಡರ್ ದಿ load curve gives A. Okay, energy supplied in a day power capacity of the plant so next, okay, load factor, so next demand factor. ಸೊ ಇದಕ್ಕೆ ಆನ್ಸರ್ ಬಂದು ಎನರ್ಜಿ ಸಪ್ಲೈಡ್ ಇನ್ ಎ ಡೇ, ಅಂದ್ರೆ ಒಂದು ದಿನದಲ್ಲಿ ಎಷ್ಟು ಎನರ್ಜಿ ಸಪ್ಲೈ ಮಾಡ್ತೀವೋ ಅದನ್ನ ತೋರಿಸುತ್ತೆ ಏರಿಯಾ ಅಂಡರ್ ದಿ ಲೋಡ್ ಕರ್ವ್. ಓಕೆ, ನೆಕ್ಸ್ಟ್ ಇಸ್ ಲೋಡ್ ಫ್ಯಾಕ್ಟರ್. ಇದರಲ್ಲಿ ಸೊ ಇನ್ನೆಲ್ಲ ಉಳ್ಕೊಂಡಿರೋದು ರೇಷಿಯೋಸ್ ಅಂತ ತಿಳ್ಕೊಂಡ್ರೆ ಸಾಕು. ಯು ಕ್ಯಾನ್ ಆನ್ಸರ್ ದಿ ಕ್ವಶನ್. ಇಟ್ ಈಸ್ ದ ರೇಷಿಯೋ ಆಫ್ average load versus maximum demand. It is the ratio of
It is the ratio of average load to the maximum demand. Average load to maximum demand. Okay. So MD. ಏನಿದು load factor, average load divided by maximum demand. Okay. So next, demand factor. Demand factor. Okay. Maximum demand ನೋಡಿ, ಈ maximum demand ಇಲ್ಲಿ ಬರುತ್ತೆ, divided by connected load. So what is maximum demand? It is continuous ratings of all the loads connected to the power station. Maximum demands ಅಂದ್ರೆ. Okay. Next is diversity factor. ಅದು ಹೇಳಿದ್ನಲ್ಲ ನಾನು, ಇದು diversity factor. Okay. Sum of individual MDs divided by simultaneous MD. Sum of individual MDs divided by simultaneous MD on 4 stations. MD on power station. So next is coincidence factor ಅಂತ ಇದೆ. Factor ಅಂತಿದೆ. This is 1 divided by diversity factor. Okay. So next is plant capacity factors, reserve capacity. Actual energy produced divided by maximum energy that could have been produced. That could have been produced. Okay. So next is reserve capacity. Okay. Plant capacity minus maximum demand. Maximum demand. Next, plant use factor, plant utilization factor, last two. Plant use factor andre station output in kWh, output in kWh divided by plant capacity into hours of use. Into hours of use. So into ಇರಬೇಕು. Okay. So remaining ಒಂದೇ ಒಂದಿದೆ, ಅದನ್ನು ಬರೆದ್ಬಿಡ್ತೀನಿ. Plant utilization factor, last one. Shall I write here? Factor.
MD divided by plant capacity, maximum demand divided by plant capacity. Okay, so ಇಷ್ಟು. ಸೊ ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್ಸ್ ಅಲ್ಲಿ ಮೇಜರ್ ಫ್ಯಾಕ್ಟರ್ಸ್ ಏನೇನು ಯೂಸ್ ಮಾಡ್ತಾರೋ ಅಷ್ಟು. So you can expect any one question among this. ಓಕೆ, ಒಂದು ನಿಮಿಷ ನೋಡಿ. ಸೊ ವಾಟ್ ಈಸ್ ದಿಸ್ ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್ ಅಂದ್ರೆ ಏನು? ಫಸ್ಟ್ ಥಿಂಗ್ ಕೇಳಿಸ್ಕೊಳ್ಳಿ. ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್ ಅಂದ್ರೆ ಸೊ ರುಪೀಸ್ ಪರ್ ಕಿಲೋವ್ಯಾಟ್ ಅವರ್ ಕೇಳಿದಿರಲ್ಲ. ಅಂದ್ರೆ ನೀವು ಪವರ್ ಜನರೇಷನ್ ಅಲ್ಲಿ 1 ರೂಪಿಗೆ ಎಷ್ಟು, ಸಾರಿ 1 ಕಿಲೋವ್ಯಾಟ್ ಅವರ್ಗೆ ಎಷ್ಟು ರೂಪಿ ಆಗುತ್ತೆ. ಓಕೆ, ಸೊ ಸೊ ಆಕ್ಚುಲಿ ವಿ ಆರ್ KPCL, ಯು ನೋ ಕಂಪನಿ KPCL, ಕರ್ನಾಟಕ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಅಂತಿದೆ. ಸೊ ದೇ ವಿಲ್ ಸೆಲ್ ದ ಎಲೆಕ್ಟ್ರಿಕಲ್ ಪವರ್ ಟು ದ KPTCL. Okay, so this rate, okay, so while studying economics of power generation with respect to power plants, whatever the rate they will send, electrical power to the KPTCL people, that we need to know. Okay, so ಅದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಇಂಪಾರ್ಟೆಂಟ್. ಓಕೆನಾ, ಸೊ ಮೇಜರ್ಲಿ ನಿಮ್ಗೆ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಬರುತ್ತೆ ಇದರಲ್ಲಿ. ಓಕೆನಾ, ಸೊ ಪವರ್ ಫ್ಯಾಕ್ಟರ್ ಯಾಕೆ ಇಂಪ್ರೂವ್ ಮಾಡಬೇಕು ಅಂತ ನಿಮ್ಗೆ ಜನರಲ್ ಆಗಿ ತಿಳ್ಕೊಂಡಿದ್ದೀರಾ ಅಂತ ನಾನು ಹೇಳಿಲ್ಲ. ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ವಿಲ್ ಆಲ್ಸೋ ಕಮ್. ಓಕೆ, ಸೊ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ನೀವೇನೇನು ಯೂಸ್ ಮಾಡ್ತೀರಾ ನಿಮಗೆ ಗೊತ್ತು ಅನ್ಸುತ್ತೆ ಅಲ್ವಾ. ಸೊ ಸ್ಟ್ಯಾಟಿಕ್ ಕೆಪಾಸಿಟರ್ಸ್, ಓಕೆ, ಅದಾದ್ಮೇಲೆ ಸಿಂಕ್ರೋನಸ್ ಕಂಡೆನ್ಸರ್ಸ್. ಓಕೆ, ಸೊ ಈ ತರ ಡಿವೈಸಸ್ ನ ಯೂಸ್ ಮಾಡ್ತೀವಿ ಪವರ್ ಫ್ಯಾಕ್ಟರ್ ಇಂಪ್ರೂವ್ ಮಾಡೋದಕ್ಕೆ. ಸೊ ದಟ್ ಈಸ್ ಆಲ್ಸೋ ಒನ್ ಪಾರ್ಟ್. ಓಕೆ, ಅದಾದ್ಮೇಲೆ ಇದರಲ್ಲಿ ಓಕೆ, ಸೊ ಈ ಪವರ್ ಫ್ಯಾಕ್ಟರ್ ಯಾಕೆ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ವಾಟ್ ಎವರ್ ದ ಲೋಡ್ಸ್ ಇನ್ ಇಂಡಸ್ಟ್ರಿಯಲ್ ಅಂಡ್ other power plant, other units, now whatever the domestic supplies. So still now lagging loads we are using. So ಅದನ್ನ ನಾವು ಲೀಡಿಂಗ್ ಮಾಡೋದಕ್ಕೆ ಏನ್ ಮಾಡ್ತೀವಿ, ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ಸ್ ನ
ಕಂಡಕ್ಟ್ ಮಾಡ್ಕೋತೀವಿ, ಅಂದ್ರೆ ಈ ಇನ್ಸ್ಟಾಲ್ ಮಾಡ್ತೀವಿ ಇನ್ ಬಿಟ್ವೀನ್ ದಟ್. ಓಕೆ, ಸೊ ಇಲ್ಲಿ ನಿಮ್ಗೆ ಪವರ್ ಫ್ಯಾಕ್ಟರ್ ಇಂಪ್ರೂವ್ಮೆಂಟ್ ಬಿಡಿ. ಎಕನಾಮಿಕ್ಸ್ ಆಫ್ ಪವರ್ ಜನರೇಷನ್ ಅಂದ್ರೆ ದಟ್ ರುಪೀಸ್ ಪರ್ ಕಿಲೋವ್ಯಾಟ್ ಅವರ್ ಡಿಪೆಂಡ್ಸ್ ಆನ್ ವಿಚ್ ಆರ್ ಆಲ್ ದಿ ಪ್ಲಾಂಟ್, ವಿಚ್ ಆರ್ ಆಲ್ ದಿ ಟರ್ಮ್ಸ್. ಆ ಟರ್ಮ್ಸ್ ನ ನಾವ್ ಇಲ್ಲಿ ತೋರಿಸಿದೀವಿ. ಸೊ ಫಸ್ಟ್ ಲೋಡ್ ಕರ್ವ್ ಅಂದ್ರೆ ಏನು, ಓಕೆನಾ. ಸೊ ಲೋಡ್ ಇನ್ ಕಿಲೋವ್ಯಾಟ್ ವಿತ್ ರೆಸ್ಪೆಕ್ಟ್ ಟು ಟೈಮ್. ಓಕೆ, ಹಿಂಗ್ ಹೋಗ್ತಾ ಇರುತ್ತೆ ಈ ತರ. ಸೊ ಇದನ್ನ ನಾವೇನಂತ ಕರಿತೀವಿ, ಲೋಡ್ ಕರ್ವ್ ಅಂತ ಹೇಳ್ತೀವಿ. ಓಕೆನಾ. ಸೊ ಈ ಲೋಡ್ ಕರ್ವ್ ಅಲ್ಲಿ ಏರಿಯಾ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ, ಎನರ್ಜಿ ಸಪ್ಲೈಡ್ ಇನ್ ಎ ಡೇ 24 hours. ಓಕೆ, ನೈಟ್ 12 PM ಇಂದ ಸೊ ಮಾರ್ನಿಂಗ್ ಮತ್ತೆ 12 PM ಗೆ. ಓಕೆನಾ, ಎಷ್ಟು ಅವರ್ಸ್ ಇದೆ, 24 hours ಅಲ್ಲಿ ಯಾವ್ಯಾವ ಟೈಮ್ ಅಲ್ಲಿ ಎಷ್ಟೆಷ್ಟು ಎನರ್ಜಿ ಇತ್ತು. ಸೊ ವಿ ವಿಲ್ ಡ್ರಾ ಲೈಕ್ ದಿಸ್, ಎಷ್ಟೆಷ್ಟು ಪವರ್ ಇತ್ತು ವಿಲ್ ಡ್ರಾ ಲೈಕ್ ದಟ್ ಈಸ್ ಲೋಡ್ ಕರ್ವ್. ಓಕೆ, ಸೊ ಅದಾದ್ಮೇಲೆ ಫಸ್ಟ್ ಲೋಡ್ ಫ್ಯಾಕ್ಟರ್. ಸರ್ ಈ ರೇಷಿಯೋಸ್ ಎಲ್ಲ ಹೆಂಗ್ ಸರ್ ನೆನ್ಪಿಟ್ಕೊಳ್ಳೋದು, 100% ನೆನ್ಪಿಟ್ಕೋಬೋದಾ? ಎಸ್, ಯು ಕ್ಯಾನ್ ಆಲ್ಮೋಸ್ಟ್ ಯಾವ್ದನ್ನು ಬಿಡೋಂಗೇನಿಲ್ಲ. ಎಷ್ಟು ಫ್ಯಾಕ್ಟರ್ ಇದೆಯಪ್ಪ ನೋಡಿ, 1 2 3 4 5 6. ಸೊ 5 6 ಇದೆ. ಈ 5 6ರಲ್ಲಿ 3 ಫ್ಯಾಕ್ಟರ್ ಈಸಿ ಇದೆ, ಇನ್ನೊಂದು 3 ಫ್ಯಾಕ್ಟರ್ಸ್ ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಓಕೆನಾ. ಇದು ನೋಡಿ ರಿಸರ್ವ್ ಕೆಪಾಸಿಟಿ ಅಂತ ಇದೆ. ಸೊ ದಿಸ್ ಇಸ್ ನಾಟ್ ರೇಷಿಯೋ. ಆಮೇಲೆ ಕೋ ಇನ್ಸಿಡೆನ್ಸ್ ಫ್ಯಾಕ್ಟರ್ ಅಂತ ಇದೆ. ಸೊ ದಿಸ್ ಇಸ್ ದಿ ಅಪೋಸಿಟ್ ಆಫ್ ಡೈವರ್ಸಿಟಿ ಫ್ಯಾಕ್ಟರ್. ನೋಡಿ ಇಲ್ಲೇ ಹೋಯ್ತು 2 ಫ್ಯಾಕ್ಟರ್. ಸೊ ಇಲ್ಲಿ ಫಸ್ಟ್ ಡಿಮ್ಯಾಂಡ್ ಫ್ಯಾಕ್ಟರ್ ಮತ್ತೆ ಲೋಡ್ ಫ್ಯಾಕ್ಟರ್ ಇಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಲೋಡ್ ಫ್ಯಾಕ್ಟರ್ ಅಂದ್ರೆ ಏನಪ್ಪಾ, ಆವರೇಜ್ ಆಫ್ ಆಲ್ ದ ಲೋಡ್ಸ್ ಕನೆಕ್ಟೆಡ್ ಟು ದ ಪವರ್ ಪ್ಲಾಂಟ್ ಟು ದ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂದ್ರೆ ಇಟ್ ಈಸ್ ದಿ continuous ratings of all the loads connected to the power plant. Maximum demand andre. So average load andre ಏನು, what are the loads used in a day, ಎಲ್ಲಾ ಲೋಡ್ ನ ನಾವು ಅವರೇಜ್ ಮಾಡಿದ್ರೆ ಅದನ್ನ ಅವರೇಜ್ ಲೋಡ್ ಅಂತ ಕರಿತೀವಿ ನಾವು. ಓಕೆ, ವಿತ್ ರೆಸ್ಪೆಕ್ಟ್ ಟು ಟೈಮ್ ನಾವು ಮಾಡೋದು. ಓಕೆ, ಎಸ್. ಸೊ ಅವರೇಜ್ ಲೋಡ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಇಲ್ಲಿ ಬನ್ನಿ, ಈ ಕಡೆ ನಾನು ಲೋಡ್ ಮಾಡ್ತಿದ್ನಲ್ಲ, ಫಸ್ಟ್ ಅವರ್ ಅಲ್ಲಿ 10 ಕಿಲೋವ್ಯಾಟ್ ಇದೆ, ಸೆಕೆಂಡ್ ಅವರ್ ಇಟ್ ವಿಲ್ ಬಿ 20 ಕಿಲೋವ್ಯಾಟ್, ಥರ್ಡ್ ಅವರ್ ಇಟ್ ವಿಲ್ ಬಿ 30 ಕಿಲೋವ್ಯಾಟ್, ಮತ್ತೆ 10 ಕಿಲೋವ್ಯಾಟ್ ಬಂತು. ಓಕೆ, ಮತ್ತೆ 20 ಕಿಲೋವ್ಯಾಟ್ ಇದೆ. 24 hours ಅಲ್ಲಿ ಯಾವ್ಯಾವ ಟೈಮಲ್ಲಿ ಏನೇನಿತ್ತು ಎಲ್ಲ ಆಡ್ ಮಾಡ್ತೀವಿ, ಡಿವೈಡೆಡ್ ಬೈ 24 ಮಾಡಿದ್ರೆ ಅದು ಅವರೇಜ್ ಲೋಡ್. ಗೆಟಿಂಗ್ ಅರ್ಥ ಆಯ್ತಲ್ಲ. ಸೊ ದಟ್ ಈಸ್ ದಿ ಅವರೇಜ್ ಲೋಡ್. ಸೊ ಆಮೇಲೆ ನಿಮ್ಗೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂದ್ರೆ ಇಟ್ ಇಸ್ ದಿ ಕಂಟಿನ್ಯೂಸ್ ರೇಟಿಂಗ್ಸ್. ಓಕೆ, ಸೊ ಆಮೇಲೆ ಡಿಮ್ಯಾಂಡ್ ಫ್ಯಾಕ್ಟರ್ ಅಂತಿದೆ. ನೆಕ್ಸ್ಟ್ ಲೋಡ್ ಫ್ಯಾಕ್ಟರ್ ಆಯ್ತು. ಫಸ್ಟ್ ಡಿಮ್ಯಾಂಡ್ ಫ್ಯಾಕ್ಟರ್ ಅಂದ್ರೆ ನೋಡಿ, ಇಲ್ಲಿ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಡಿನಾಮಿನೇಟರ್ ಇದೆ, ನ್ಯೂಮರೇಟರ್ ಬಂತು. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಡಿವೈಡೆಡ್ ಬೈ ವಾಟ್ ಎವರ್ ದ ಲೋಡ್ ಕನೆಕ್ಟೆಡ್ ಅಟ್ ಪ್ರೆಸೆಂಟ್, ಅದನ್ನ ನಾವು ಡಿಮ್ಯಾಂಡ್ ಫ್ಯಾಕ್ಟರ್ ಅಂತ ಕರಿತೀವಿ. ಓಕೆ, ಸೊ ಮ್ಯಾಕ್ಸಿಮಮ್ ಅವರೇಜ್ ಲೋಡ್ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇಸ್ ಲೋಡ್ ಫ್ಯಾಕ್ಟರ್. ನೆಕ್ಸ್ಟ್ ವಾಟ್ ಈಸ್ ಡಿಮ್ಯಾಂಡ್ ಫ್ಯಾಕ್ಟರ್, ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಡಿವೈಡೆಡ್ ಬೈ ಕನೆಕ್ಟೆಡ್ ಲೋಡ್. ಓಕೆ, ವಾಟ್ ಎವರ್ ದ ಲೋಡ್ ಕನೆಕ್ಟೆಡ್ ಅಟ್ ದ ಪವರ್ ಪ್ಲಾಂಟ್. ಸೊ ಇಲ್ಲಿ ಬಂದಾಗ ಎರಡು MDs ನ ಕಂಪೇರ್ ಮಾಡಿದ್ರೆ ಡೈವರ್ಸಿಟಿ ಫ್ಯಾಕ್ಟರ್ ಆಗುತ್ತೆ. ಸೊ ವಾಟ್ ಈಸ್ ದಟ್ MD, ಇವಾಗ ನನಗೆ ನೋಡ್ಕೊಳ್ಳಿ ಒಂದು ನಿಮಿಷ. ಸೊ ಒಂದು ಪವರ್ ಪ್ಲಾಂಟ್ಗೆ ಒಂದು 10 ಓಕೆ ಡಿಸ್ಟ್ರಿಬ್ಯೂಟರ್ಸ್ ಕನೆಕ್ಟ್ ಆಗಿದೆ ಅನ್ಕೊಳ್ಳಿ. ಸೊ ದಿಸ್ ಈಸ್ 1 ಡಿಸ್ಟ್ರಿಬ್ಯೂಟರ್, ಸೆಕೆಂಡ್ ಡಿಸ್ಟ್ರಿಬ್ಯೂಟರ್, ಥರ್ಡ್ ಡಿಸ್ಟ್ರಿಬ್ಯೂಟರ್, ಫೋರ್ತ್ ಡಿಸ್ಟ್ರಿಬ್ಯೂಟರ್. ಸೊ ಇದ್ರದ್ದು MD ಬೇರೆ ಇರುತ್ತೆ. ಸೊ ದಿಸ್ ಈಸ್ ಅನದರ್ MD. ದಿಸ್ ಈಸ್ ಅನದರ್ MD, ದಿಸ್ ಈಸ್ ಅನದರ್ MD. ಸೊ ಎಲ್ಲಾದನ್ನು ಸಮ್ ಮಾಡಿ ನ್ಯೂಮರೇಟರ್ ಅಲ್ಲಿ ಇದು ಇಂಡಿವಿಜುವಲ್ MDs ಅಂತ ಕರಿತೀವಿ. ಸೊ ದಿಸ್ ಈಸ್ ಸ್ಟೇಷನ್ MD. ಓಕೆ, ಮ್ಯಾಕ್ಸಿಮಮ್ ಡಿಮ್ಯಾಂಡ್, ಸ್ಟೇಷನ್ ಮ್ಯಾಕ್ಸಿಮಮ್ ಡಿಮ್ಯಾಂಡ್. ಸೊ ಆಲ್ವೇಸ್ ಇಟ್ ಈಸ್ ಲೆಸ್ ಕಂಪೇರ್ಡ್ ಟು ದಿಸ್ ಒನ್. ಓಕೆ, ಇದು 10 20 ಇದ್ರೆ ಅಟ್ ಎ ಟೈಮ್ ಎಲ್ಲ ಲೋಡ್ ಇದ್ರ ಮೇಲೆ ಅಪ್ಲೈ ಮಾಡಲ್ಲ. ಸಮ್ ಪವರ್ ಪ್ಲಾಂಟ್ಸ್ ವಿಲ್ ಬಿ, ಸಮ್ ಲೋಡ್ಸ್ ವಿಲ್ ಬಿ ಸ್ಟಾಪ್. ಅದಕ್ಕೆ ಏನಾಗುತ್ತೆ, ನಾವು ಈ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ನ ಕಂಪೇರ್ ಮಾಡ್ತೀವಿ. ಸಮ್ ಆಫ್ ಇಂಡಿವಿಜುವಲ್ MDs ಡಿವೈಡೆಡ್ ಬೈ ಸೈಮಲ್ಟೇನಿಯಸ್, ಅಟ್ ಎ ಟೈಮ್ ಏನ್ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇರುತ್ತೆ ಪವರ್ ಸ್ಟೇಷನ್ ಮೇಲೆ, ಅದನ್ನ ನಾವು ಡೈವರ್ಸಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಸೊ ಸಮ್ ಆಫ್ ಇಂಡಿವಿಜುವಲ್ MDs ಡಿವೈಡೆಡ್ ಬೈ ಸೈಮಲ್ಟೇನಿಯಸ್ MD ಆನ್ ದಿ ಪವರ್ ಸ್ಟೇಷನ್. ಅದಾದ್ಮೇಲೆ ಕೋ ಇನ್ಸಿಡೆನ್ಸ್ ಫ್ಯಾಕ್ಟರ್ ಅಂದ್ರೆ 1 ಡಿವೈಡೆಡ್ ಬೈ ಡೈವರ್ಸಿಟಿ ಫ್ಯಾಕ್ಟರ್. ಸೊ ನೆಕ್ಸ್ಟ್ ಒಂದು ಪ್ಲಾಂಟ್ಗೆ ಎಷ್ಟು ಕೆಪಾಸಿಟಿ ಇದೆ ಅಂತ ಫೈಂಡ್ ಔಟ್ ಮಾಡ್ತೀವಿ. ಆಕ್ಚುಯಲ್ ಎನರ್ಜಿ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ ಡಿವೈಡೆಡ್ ಬೈ ಮ್ಯಾಕ್ಸಿಮಮ್ ಎನರ್ಜಿ ದಟ್ ಪ್ಲಾಂಟ್ ವುಡ್ ಹ್ಯಾವ್ ಬಿನ್ ಪ್ರೊಡ್ಯೂಸ್ಡ್, ಅಂದ್ರೆ ಎಷ್ಟು ಕೆಪಾಸಿಟಿ ಇದೆ ಅದಕ್ಕೆ. ಸೊ ಅದ್ರ ರೇಷಿಯೋನ ನಾವು ಪ್ಲಾಂಟ್ ಕೆಪಾಸಿಟಿ ಫ್ಯಾಕ್ಟರ್ ಅಂತ ಕರಿತೀವಿ. ಇನ್ನು ರಿಸರ್ವ್ ಕೆಪಾಸಿಟಿ ಅಂತಂದ್ರೆ, ಈಗ ನನಗೆ ಕೇಳಿಸ್ಕೊಳ್ಳಿ, 10 ಕಿಲೋವ್ಯಾಟ್ ಇದೆ ಅನ್ಕೊಳ್ಳಿ ಪ್ಲಾಂಟ್ ಕೆಪಾಸಿಟಿ. ಓಕೆ, ಸೊ 9 ಕಿಲೋವ್ಯಾಟ್ ಅಷ್ಟೇ ಲೋಡ್ ಇರುತ್ತೆ ನಮ್ದು ಯಾವಾಗ್ಲೂ. ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇದಿರುತ್ತೆ 9 ಕಿಲೋವ್ಯಾಟ್.
ಇನ್ 1 ಕಿಲೋವ್ಯಾಟ್ ಇದೆಯಲ್ಲ, ಸೊ ದಿಸ್ ಇಸ್ ರಿಸರ್ವ್ ಕೆಪಾಸಿಟಿ, ಅದನ್ನೇ ತೋರಿಸಿರೋದು. ಸೊ ಪ್ಲಾಂಟ್ ಕೆಪಾಸಿಟಿ ಮೈನಸ್ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಇಸ್ ದಿ ರಿಸರ್ವ್ ಕೆಪಾಸಿಟಿ. ಸೊ ಲಾಸ್ಟ್ ಒನ್ ಪ್ಲಾಂಟ್ ಯೂಸ್ ಫ್ಯಾಕ್ಟರ್. ವಾಟ್ ಇಸ್ ದಿಸ್? ಸ್ಟೇಷನ್ ಔಟ್ಪುಟ್ ಅಟ್ ಪ್ರೆಸೆಂಟ್ ಏನ್ ಬರ್ತಾ ಇದೆ ಡಿವೈಡೆಡ್ ಬೈ ಪ್ಲಾಂಟ್ ಕೆಪಾಸಿಟಿ ಇಂಟು ಹವರ್ಸ್ ಆಫ್ ಯೂಸ್. ಸೊ ಇಷ್ಟು ಹವರ್ಸ್ ಆಫ್ ಯೂಸ್ ಬಂದಾಗ ನೋಡಿ ಇಲ್ಲಿ ಎನರ್ಜಿ ಇದೆ ಅದನ್ನ ತಿಳ್ಕೊಳ್ಳಿ. ಸೊ ಇದೆಲ್ಲ ಡಿಮ್ಯಾಂಡ್ಸ್ ಎಲ್ಲ ಬಂದು ಕಿಲೋವ್ಯಾಟ್ಸ್ ಅಲ್ಲಿ ಇರುತ್ತೆ. ಓಕೆ, ಸೊ ಇದು ಎನರ್ಜಿ, ಪ್ಲಾಂಟ್ ಕೆಪಾಸಿಟಿ ಫ್ಯಾಕ್ಟರ್ ಮತ್ತೆ ಪ್ಲಾಂಟ್ ಯೂಸ್ ಫ್ಯಾಕ್ಟರ್ ವಿತ್ ರೆಸ್ಪೆಕ್ಟ್ ಟು ಎನರ್ಜಿ, ರಿಮೈನಿಂಗ್ ಆಲ್ ಇನ್ ಕಿಲೋವ್ಯಾಟ್ ಓನ್ಲಿ. Okay, so station output in kilowatt hour divided by plant capacity into hours of use. So that is the plant use factor. Plant capacity factor andre actual energy produced divided by maximum energy that plant could have been produced, adu ಮತ್ತೆ reserve capacity plant use factor ishtu. So among these ratios you can expect one question in the DCT exam 100% you expect ಮಾಡಬಹುದು. Each and every question paper definitely they will give. Okay, see, so in a solar power plant ಒಂದಿದೆ. ಸೋಲಾರ್ ಪವರ್ ಪ್ಲಾಂಟ್ ಮೇಲೆ ಏನ್ ಕ್ವಶನ್ಸ್ ಕೇಳಿದಾರೆ ಅದನ್ನ ಕ್ವಶನ್ ಸಾಲ್ವ್ ಮಾಡಿದ್ರೆ ಸಾಕು, ಬೇರೆ ಏನೋ ಕ್ವಶನ್ಸ್ ಕೇಳಕ್ ಆಪ್ಷನ್ ಇಲ್ಲ ಇದ್ರ ಮೇಲೆ, ಸೋಲಾರ್ ಪವರ್ ಪ್ಲಾಂಟ್ ಮೇಲೆ. ಸೊ ದಟ್ಸ್ ಆಲ್ ಯುವರ್ ಎಲೆಕ್ಟ್ರಿಕಲ್ ಪವರ್ ಜನರೇಷನ್. ಈಸ್ ದೇರ್ ಎನಿ ಡೌಟ್ ಇನ್ ದಿಸ್ ಟಾಪಿಕ್ಸ್? ಎಸ್, ಹಲೋ ಎವ್ರಿವನ್. Yes, hello. Okay, do one thing, study all these things morning. Okay, anyway 6 AM I will take class, will complete remaining topics. ಯಾವುದೋ ಒಂದು ಫ್ಲಿಪ್ ಫ್ಲಾಪ್ಸ್ ಎಲ್ಲ ಬಿಟ್ಟಿದ್ವಲ್ಲ ಅದನ್ನ ಸಾಲ್ವ್ ಮಾಡಿಸ್ತೀನಿ. ಓಕೆ, ಮಾರ್ನಿಂಗ್ ಒಂದು ಕ್ಲಾಸ್ ತಗೊಂಡು ಅದನ್ನ ಕಂಪ್ಲೀಟ್ ಮಾಡಿ ಸಾಲ್ವ್ ಮಾಡಿಸ್ತೀನಿ. ಆಮೇಲೆ ಇಂಡಕ್ಷನ್ ಮೋಟಾರ್ ಇಂಪಾರ್ಟೆಂಟ್ ಟಾಪಿಕ್ಸ್ನ ಕಂಪ್ಲೀಟ್ ಮಾಡೋಣ. ಸೊ ನಾಳೆ ಆಫ್ಟರ್ನೂನ್, okay, if you people give permission, some basics questions will be solved from on the board. Okay, so revision classes anta start ಮಾಡೋಣ. ಏನೋ ಸುಮ್ಮನೆ ಸಾಲ್ವ್ ಮಾಡ್ತಾ ಇರು, ಎಲ್ಲ ಇಂಪಾರ್ಟೆಂಟ್ ಒಂದೇ ದಿನ ಮಾಡೋಕ್ಕಾಗಲ್ಲ ಕಣ. ಬೇಸಿಕ್ಸ್ ಅಂದ್ರೆ ಏನು ಅಂದ್ರೆ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕಾದ್ರೆ ಸ್ವಲ್ಪ ನಿಮ್ಗೆ ಯಾವ ತರ ಅಂದ್ರೆ ಕೇಳಿಸ್ಕೊಳ್ಳಿ, ನಾಳೆ ಲಾಸ್ಟ್ ಡೇ ಅಲ್ವಾ ಅದಕ್ಕೆ ಹೇಳ್ತಿರೋದು, ಕೇಳಿಸ್ಕೊಳ್ಳಿ. ಯಾವ ತರ ಅಂತಂದ್ರೆ ಒಂದು 2 ಮಾಡ್ಯೂಲ್ಸ್ ಅಲ್ಲಿ ನೀವು ಸ್ಟ್ರಾಂಗ್ ಮಾಡ್ಬೋದು. ಯಾವ ತರ ಅಂತಂದ್ರೆ ಎಷ್ಟು ಕ್ವಶನ್ಸ್ ಬರುತ್ತೆ 2 ಮಾಡ್ಯೂಲ್ಸ್ ಅಲ್ಲಿ? ಒಂದು 6 ಪೇಪರ್ಸ್ ತಗೊಂಡ್ರೆ ನೀವು 40 ಕ್ವಶನ್ಸ್ ಬರುತ್ತಲ್ವಾ? ಎಸ್. ಸೊ ಒಂದು 3 ಕ್ವಶನ್ ಪೇಪರ್ಸ್ ತಗೊಳ್ಳಿ. ಯಾವುದು ಮ್ಯಾಕ್ಸಿಮಮ್ ನೋಡಿ, ಹಿಂದಕ್ಕೆ ಹೋಗ್ಬೇಡಿ ಜಾಸ್ತಿ. ಓಕೆ, ನೀವು 2013 ಇಂದ ನಾವು ಕೊಡ್ತಾ ಇದೀವಿ ರೇಟಿಂಗ್ ನ, ಬಟ್ 2013 ಅಲ್ಲಿ ಅಷ್ಟು ನೆಸೆಸಿಟಿ ಇಲ್ಲ ನೋಡಿ. 3 ಕ್ವಶನ್ ಪೇಪರ್ಸ್ ತಗೊಳ್ಳಿ, 2020, 2019, 2018. ಈ ಕ್ವಶನ್ ಪೇಪರ್ಸ್ ಅಲ್ಲಿ ಸ್ವಲ್ಪ ಅಡ್ವಾನ್ಸ್ ಮಾಡ್ಕೊಂಡಿದ್ದಾರೆ ನಿಮ್ ಸಿಲೆಬಸ್ ಪ್ರಕಾರ. ಕೇಳಿಸ್ತಿದೆಯಲ್ಲ ಎಲ್ಲರಿಗೂ? ಸ್ವಲ್ಪ ಅಡ್ವಾನ್ಸ್ ಮಾಡಿದ್ದಾರೆ. ಸೊ ಇದರಲ್ಲಿ ನಿಮ್ಗೆ ಒಂದು 2 ಮಾಡ್ಯೂಲ್ಸ್ ಅಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ಸಾಕು ನೀವು. ಸೊ ಅರೌಂಡ್ ಒಂದು 40 ಮಿನಿಮಮ್ ಬಂದ್ಬಿಡುತ್ತೆ. 40 ಬಂದು ಇನ್ನೆಲ್ಲಾದ್ರೂ ಒಂದು 20-30 ಬಂದ್ಬಿಟ್ರೆ 70 ರೀಚ್ ಆಗ್ಬಿಡ್ತೀರಾ ನೀವು. ಓಕೆ, ಎಸ್. ಸೊ ವಿಲ್ ಸಾಲ್ವ್ ಅರೌಂಡ್ 2 ಎಲ್ಲ ಕ್ವಶನ್ ಪೇಪರ್ಸ್ ತಗೊಂಡ್ಬಿಟ್ಟು ಒಂದು 2 ಮಾಡ್ಯೂಲ್ 40 ಕ್ವಶನ್ಸ್ ಫಾಸ್ಟ್ ಆಗಿ ಸಾಲ್ವ್ ಮಾಡೋಣ ನಾಳೆ ಮಧ್ಯಾಹ್ನ ಫ್ರೀ ಮಾಡ್ಕೊಂಡು. ಓಕೆ, ಎಸ್, ಗೆಟಿಂಗ್. ಸೊ ಮಾರ್ನಿಂಗ್ ವಿಲ್ ಕಂಪ್ಲೀಟ್ that portions. Okay, I will take at 6:15 or 6:30. So morning we can complete that portions and afternoon we will move on that also. Okay, so ಹಂಗೆ ಬಿಡೋದು ಬೇಡ. ಇನ್ನೊಂದು ಕೇಳಿಸ್ಕೊಳ್ಳಿ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಬಿ ಕಾನ್ಫಿಡೆಂಟ್ ಅಂಡ್ ಬಿ ಪೇಷನ್ಸ್ ಅಂಡ್ ಬಿ ಕೂಲ್. ಫಸ್ಟ್ ಥಿಂಗ್ ಇಷ್ಟು ಮಾಡಿ, ಬಿಕಾಸ್ we to have responsibility towards you, because if you get good ranking we will also get good name. ಓಕೆ, ಅದನ್ನ ನೆನಪಲ್ಲಿ ಇಟ್ಕೊಂಡಿರಿ. ಏನಕ್ಕೆ ನಾನು ರಶಿನ್ ಆಗಕ್ಕೆ ಬಿಡ್ತಾ ಇಲ್ಲ ಅಂತಂದ್ರೆ ಒಂದೇ ರೀಸನ್, ಆಲ್ಮೋಸ್ಟ್ ಎಲ್ಲ 15 days ಅಲ್ಲೇ ಸ್ಟಾರ್ಟ್ ಮಾಡಿದ್ದಾರೆ. ಯಾರು ಫುಲ್ ಓದಕ್ಕಾಗಲ್ಲ, ತಿಳ್ಕೊಂಡಿರಿ. ಇದನ್ನೊಂದು ಮೈಂಡ್ ಅಲ್ಲಿ ಇಟ್ಕೊಂಡಿರಿ ಎಲ್ಲರೂ. ಓಕೆ, ಆಮೇಲೆ ಫುಲ್ ಓದಿದ್ರೆ ಕನ್ಫ್ಯೂಷನ್ ಜಾಸ್ತಿ. ಮಿನಿಮಮ್ ಸ್ಕೋರ್ ಇಂದ ಜಾಸ್ತಿ ಮಾಡ್ಕೊಂಡು ಹೋಗಿ ನೀವು ಯಾವಾಗ್ಲೂ, ಅವಾಗ ನಿಮ್ದು ಇನ್ಕ್ರೀಸ್ ಆಗುತ್ತೆ ಪರ್ಸೆಂಟೇಜ್. ಕೇಳಿಸ್ತಿದೆಯಾ ಎಲ್ಲರಿಗೂ? ಎಸ್, ಒರಿಜಿನಾಲಿಟಿ ಬರಬೇಕು ಕ್ವಶನ್ ಪೇಪರ್ ಅಲ್ಲಿ, ಅವಾಗ ನೀವು ಜಾಸ್ತಿ ಆಗ್ತೀರಾ ಮಾರ್ಕ್ಸ್ ಎಲ್ಲ. ಗೊತ್ತಾಗ್ತಿದೆ ಅಲ್ವಾ ನಿಮ್ಗೆ? ಒರಿಜಿನಾಲಿಟಿ ಕ್ವಶನ್ ಪೇಪರ್ ಅಲ್ಲಿ. ಈಗ ನಾನು ಸಾಲ್ವ್ ಮಾಡಿದಾಗ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಕ್ಕಿಂತ ಮುಂಚೆ ಕಾನ್ಸೆಪ್ಟ್ ಟೀಚ್ ಮಾಡಿದಾಗ
ನೀವು ಯಾವ್ದಾದ್ರು ಒಂದು ಕ್ವಶನ್ ಪೇಪರ್ ಅಲ್ಲಿ ತಗೊಂಡು 40 ಮಾರ್ಕ್ಸ್ ತೆಗೆದ್ರೆ ನೀವು 40 ಮಾರ್ಕ್ಸ್ ತೆಗಿತೀರಾ ಅಂತ ಕಾನ್ಸೆಪ್ಟ್ ಇದು ಇದೇನಿರುತ್ತೆ ಕಾನ್ಫಿಡೆನ್ಸ್ ಇರುತ್ತೆ. ಓಕೆ, ಸೊ ನೀವು ಕೇಳಿಸ್ಕೊಳ್ಳಿ ಒಂದು ನಿಮಿಷ. ಸರ್ 2020 ಕ್ವಶನ್ ಪೇಪರ್ ನಾನು ಸಾಲ್ವ್ ಮಾಡಿದಾಗ ನಿಮ್ಗೆ 40 ಮಾರ್ಕ್ಸ್ ಬಂತು ಅನ್ಕೊಳ್ಳಿ. ಕ್ವಶನ್ ಪೇಪರ್ ಸಾಲ್ವ್ ಮಾಡಿದಾಗ 40 ಮಾರ್ಕ್ಸ್ ಬಂದ್ರೆ ನೀವು ಅಷ್ಟು ರೆಡಿ ಆಗಿರಲ್ಲ. ಸೊ ಕಾನ್ಸೆಪ್ಟ್ ನಾನು ಟೀಚ್ ಮಾಡಿದಾಗ ನೀವೇ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ರೆ ಯು ಕ್ಯಾನ್ ಸ್ಕೋರ್ 40 ಮಾರ್ಕ್ಸ್. ಎಲ್ಲ ಕ್ವಶನ್ ಪೇಪರ್ಸ್ ಅಲ್ಲೂ ಬರುತ್ತೆ ಆ ತರ. ಕೇಳಿಸ್ತಿದೆಯಲ್ಲ ಎಲ್ಲರಿಗೂ? ಎಸ್, ಸ್ಟಿಲ್ ಟೈಮ್ ಇಸ್ ದೇರ್, ಡೋಂಟ್ ವರಿ, ಅಪ್ ಟು ಸಂಡೇ. Be cool, be confident. Okay, thank you. I will end up the session now. We'll continue tomorrow morning. Bye, take care. ಸರ್ ಲೇಟ್ ಆಗೋಯ್ತಲ್ಲ ಸರ್ ನಿಮಗೆ?